ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಕತೆ ಹೆಂಡತಿಯ ಪ್ರೇಯಸಿಯ. ಆಗಿನ್ನು ಸೂರ್ಯ ನಿಶೆಯನ್ನಪ್ಪಿದ ಭೂಮಿಯನ್ನು ತಾಕುವ ಸಮಯ. ರವಿಯ ಒಂದೊಂದೇ ಕಿರಣಗಳು ಮಂಜು ಕವಿದ ವಾತಾವರಣವನ್ನು ಚದುರಿಸುವಲ್ಲಿ ನಿರತವಾಗಿದ್ದರೆ ಮೋಹನ್ ತನ್ನ ಯೋಗಾಭ್ಯಾಸದಲ್ಲಿ ನಿರತನಾಗಿದ್ದ. ಎಷ್ಟೇ ಕಷ್ಟವಾದರೂ ಅದೊಂದು ಅಭ್ಯಾಸವನ್ನು ಮಾತ್ರ ತಪ್ಪಿಸುತ್ತಿರಲಿಲ್ಲ ಅವನು. ಸೂರ್ಯೋದಯದ ಸಮಯದಲ್ಲಿ ಆ ಚುಮುಚುಮು ಚಳಿಯಲ್ಲಿ ಅಕ್ಕಿಗಳ ಕಲರವಗಳ ನಡುವೆ ಬೆಟ್ಟದ ಮೇಲೆ ಒಂದು ಮರದ ಬುಡದಲ್ಲಿ ಯೋಗ ಪ್ರಾಣಾಯಾಮ ಮಾಡುವುದು ಅವನಿಗೆ ತುಂಬಾ ಸಮಾಧಾನ ಕೊಡುವ ಸಂಗತಿ. ಸ್ವಲ್ಪ ಸಮಯವಾದರೂ ಬದುಕಿನ ಎಲ್ಲಾ ಜಂಜಾಟಗಳನ್ನು ಮರೆತು ಪ್ರಕೃತಿಯಲ್ಲಿ ಲೀನವಾಗುವುದೆಂದರೆ ಅವನಿಗೆ ಎಲ್ಲಿಲ್ಲದ ಖುಷಿ. ಯೋಗ ಮುಗಿಸಿ ಧ್ಯಾನಕ್ಕೆ ಕುಳಿತವನಿಗೆ ಮನಸ್ಸು ಸಹಕರಿಸಲಿಲ್ಲ. ಸೂತ್ರ ಹರಿದ ಗಾಳಿಪಟದಂತಾದ ಬದುಕಿನ ಚಿತ್ರಣ ಬೇಡವೆಂದರೂ ಕಣ್ಣೆದುರಿಗೆ ಬಂದು ನಿಂತಿತ್ತು. ಅದರಿಂದ ಮನವನ್ನು ಎಷ್ಟೇ ಹೊರಗೆಳೆಯಬೇಕೆಂದರೂ ಸಾಧ್ಯವಾಗದೆ ಮನಗತವನ್ನು ನೆನಪಿಸಿಕೊಳ್ಳುವುದಕ್ಕೆ ಪ್ರಾರಂಭಿಸಿತ್ತು. ತೀರ್ಥಹಳ್ಳಿ ತಾಲೂಕಿನ ಮೇಗರವಳ್ಳಿಯ ಕಂಬದ ಮನೆಯ ಕೃಷ್ಣರಾಯರ ಬಗ್ಗೆ ತಿಳಿಯದವರು ತಾಲೂಕಿನಲ್ಲೇ ಯಾರೂ ಇಲ್ಲ. ಕೃಷ್ಣರಾಯರು ತುಂಬಾ ದಯಾಳು. ಹಲವಾರು ಎಕರೆ ಗದ್ದೆ ತೋಟಗಳನ್ನು ಹೊಂದಿದ್ದರೂ ಕೂಡ ಯಾವ ಹಮ್ಮು ಇಲ್ಲದೆ ಸರಳವಾಗಿ ಜೀವನ ಸಾಗಿಸುತ್ತಿದ್ದರು. ಅವರಿಗೆ ತಕ್ಕಂತೆ ಅವರ ಧರ್ಮಪತ್ನಿ ಜಯಪೂರ್ಣ, ಸಾಕ್ಷಾತ್ ಅನ್ನಪೂರ್ಣೆಯೇ ಆಕೆ. ಮನೆಗೆ ಬಂದವರನ್ನು ಹಾಗೆಯೇ ಕಳುಹಿಸಿದ ದಾಖಲೆಯೇ ಇಲ್ಲ. ಕೃಷ್ಣರಾಯರು ಮತ್ತು ಜಯಪೂರ್ಣಮ್ಮನವರಿಗೆ ಒಬ್ಬನೇ ಮಗ ರಾಜನಾಥ. ಬೇರೆ ಸಂತಾನವಿಲ್ಲದ ಅವರಿಗೆ ಮಗನೇ ಸರ್ವಸ್ವ. ವಯಸ್ಸಿಗೆ ಬಂದ ಮಗನಿಗೆ ಮದುವೆ ಮಾಡಿ ಸೊಸೆ ಪಾರ್ವತಿಯನ್ನು ಮನೆ ತುಂಬಿಸಿಕೊಂಡು ಅವಳಲ್ಲೇ ಮಗಳನ್ನು ಕಾಣತೊಡಗಿದ್ದರು ಅವರು. ಯಾವ ಅಡ್ಡಿ ಆತಂಕಗಳು ಇಲ್ಲದೆ ದಿನ ಕಳೆಯುತ್ತಿತ್ತು. ಈ ಸಮಯದಲ್ಲಿ ಕಂಬದ ಮನೆಯ ಹೊಸ ಬೆಳಕಾಗಿ ಜನಿಸಿದವನೇ ಮೋಹನ್. ಎಲ್ಲರ ಕಣ್ಮಣಿಯಾಗಿ ಬೆಳೆಯುತ್ತಿದ್ದವನಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರಗಳು ವಂಶ ಪಾರಂಪರವಾಗಿ ಬಂದಿದ್ದವು. ಅವನು ಹುಟ್ಟಿ 6 ವರ್ಷಗಳಾದರೂ ರಾಜನಾಥ ಮತ್ತು ಪಾರ್ವತಿಯವರಿಗೆ ಮತ್ತೊಂದು ಮಗು ಜನಿಸಲಿಲ್ಲ. ಬಹುಶಃ ನಮ್ಮ ಮನೆಯಲ್ಲಿ ಹೆಣ್ಣು ಮಗುವಿನ ನಗು ಅಳು ಕಾಲ್ಗೆಜ್ಜೆಯ ಧ್ವನಿ ಕೇಳಬಾರದೆಂಬ ಶಾಪವಿದೆಯೋ ಏನೋ. ಆ ದೇವರು ವಂಶ ಉಳಿಸುವುದಕ್ಕೆ ಒಬ್ಬ ಮಗನನ್ನು ಕೊಟ್ಟ. ಆದರೆ ನಮ್ಮ ಮನೆಯ ಹೆಸರನ್ನು ಇನ್ನೊಂದು ಮನೆಯಲ್ಲಿ ಬೆಳಗಿ ಆ ಮನೆಯ ದೀಪ ಹಚ್ಚುವ ಮಗಳನ್ನು ದೇವರು ನಮಗಂತೂ ಕೊಡಲಿಲ್ಲ. ಈಗ ನಿನ್ನ ಪಾಲಿಗೂ ಆ ಅದೃಷ್ಟವಿಲ್ಲ ಪಾರ್ವತಿ ಎಂದು ತಮ್ಮ ಸೊಸೆಯ ಬಳಿ ಹೇಳಿಕೊಂಡು ಕಣ್ಣೀರಾಕಿದರು ಜಯಪೂರ್ಣ. ಅತ್ತೆ, ನಿಮಗೆ ಮಗಳಾಗಿ ನಾನಿದ್ದೇನೆ. ನನಗೆ ಮಗಳಾಗಿ ನನ್ನ ಸೊಸೆ ಬರುತ್ತಾಳೆ. ಅವರಿಗಾದರೂ ಒಂದು ಹೆಣ್ಣು ಮಗುವಾದರೆ ಅದೇ ನಮ್ಮ ಪುಣ್ಯ ಎಂದು ತನ್ನ ಅತ್ತೆಯನ್ನು ಸಮಾಧಾನಿಸಿದಳು. ವರ್ಷಗಳು ಉರುಳುತ್ತಿದ್ದವು. ಎಲ್ಲರ ಪ್ರೀತಿಯಲ್ಲಿ ಮಿಂದೇಳುತ್ತಿದ್ದ ಮೋಹನ್ ತಂದೆ ಎತ್ತರಕ್ಕೆ ಬೆಳೆದು ನಿಂತಿದ್ದ. ಶಿವಮೊಗ್ಗದಲ್ಲಿ ತನ್ನ BSc ಅಗ್ರಿಕಲ್ಚರ್ ಮುಗಿಸಿದವನು ತಂದೆಯ ಜೊತೆಗೆ ತೋಟ ಗದ್ದೆಯ ಕೆಲಸದಲ್ಲಿ ಕೈ ಹಾಕಿದ್ದ. ಭೂಮಿ ತಾಯಿ ಎಂದಿಗೂ ತನ್ನ ಮಕ್ಕಳ ಕೈ ಬಿಡಲಾರಳು ಎಂಬ ದೃಢ ನಂಬಿಕೆಯ ಮೇಲೆ ಹೊಸ ಹೊಸ ಕಾರ್ಯವಿಧಾನಗಳನ್ನು ಜಾರಿಗೆ ತಂದು ಭೂಮಿಯಲ್ಲಿ ಬಂಗಾರದ ಬೆಳೆ ತೆಗೆಯುತ್ತಿದ್ದ. ಬೆಳಗ್ಗೆಯಿಂದ ಸಂಜೆಯ ತನಕ ಭೂತಾಯಿಯ ಸೇವೆ, ಸಂಜೆ ಅಜ್ಜಿ ತಾತ ಅಪ್ಪ ಅಮ್ಮನ ಸೇವೆ. ಊಟ ಮುಗಿಸಿ ಅಡ್ಡಾದಾಗ ಮಾತ್ರ ಅವನಿಗೆ ಬಿಡುವು. ಆ ಬಿಡುವಿನ ವೇಳೆಯಲ್ಲಿಯೂ ಬಿಡುವಿರದ ಕೆಲಸ ಅವನಿಗೆ. ಅದೇ ತನ್ನ ಮನದೊಡತಿ ಮೀರಾಳ ಬಳಿ ಫೋನಿನಲ್ಲಿ ಮಾತಾಡುವುದು, ಚಾಟ್ ಮಾಡುವುದು ಇತ್ಯಾದಿ. ಮೀರಾ ಕವಲೆ ದುರ್ಗದ ದುರ್ಗರಾಯರ ಮೊಮ್ಮಗಳು. ಕಲ್ಲುಮನೆಯ ಏಕೈಕ ಹೆಣ್ಣು ಸಂತಾನ ಅವಳು. ಅಪ್ಪ ಭಾಸ್ಕರ, ಅಮ್ಮ ಪ್ರತಿಭರ ಮುದ್ದಿನ ಮಗಳು ಮತ್ತು ಅಣ್ಣ ವಂಶೀಯ ಮುದ್ದು ತಂಗಿ. ತೀರ್ಥಹಳ್ಳಿಯಲ್ಲಿ ಹೈಸ್ಕೂಲ್ ಮುಗಿಸಿದವಳು ಮನೆಯಲ್ಲಿ ಹಠ ಹಿಡಿದು ಶಿವಮೊಗ್ಗದಲ್ಲಿ ಕಾಲೇಜಿಗೆ ಸೇರಿದ್ದಳು. ಆಗಲೇ ಮೋಹನ್ ಮತ್ತೆ ಮೀರಾ ಪರಿಚಯವಾದದ್ದು. ಕಾಲೇಜಿನಲ್ಲಿ ಆಗೊಮ್ಮೆ ಹೀಗೊಮ್ಮೆ ಕಾಣುತ್ತಿದ್ದವರು ಒಮ್ಮೆ ಊರಿನಿಂದ ಬಸ್ಸಿಗೆ ಹೋಗುವ ಸಮಯದಲ್ಲಿ ಇಬ್ಬರಿಗೂ ಅಕ್ಕಪಕ್ಕದ ಸೀಟು ದೊರಕಿ ವಿಚಾರ ವಿನಿಮಯವಾಗಿತ್ತು. ಅಕ್ಕಪಕ್ಕದ ಊರಿನವರು ಎಂದು ತಿಳಿದ ಮೇಲೆ ಮೊದಲು ಹಾಯ್ ಬಾಯ್ನಲ್ಲಿದ್ದ ಪರಿಚಯ ಸ್ನೇಹವಾಯಿತು. ಸ್ನೇಹ ಪ್ರೇಮಕ್ಕೆ ತಿರುಗಿತು. ಕಾಲೇಜ್ ಮುಗಿಸಿ ಇಬ್ಬರು ತಮ್ಮ ಹಳ್ಳಿಗೆ ವಾಪಸ್ ಹೋದ ನಂತರವೂ ಮೊಬೈಲ್ ಅವರಿಬ್ಬರ ಸಂಬಂಧವನ್ನು ಮುಂದುವರಿಸಿತ್ತು. ತಿಂಗಳಿಗೊಮ್ಮೆ 2ನೇ ಭಾನುವಾರ ತೀರ್ಥಹಳ್ಳಿಯಲ್ಲಿ ಇಬ್ಬರ ಭೇಟಿ. ಎಲ್ಲೆಯನ್ನು ಮೀರದ ಅವರ ಸಂಬಂಧ ನೋಡುಗರ ಕಣ್ಣಿಗೆ ಸ್ನೇಹವಾಗಿ ಕಂಡಿದ್ದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. 4 ಜನರ ಬಾಯಲ್ಲಿ ತನ್ನ ಬಗ್ಗೆ ಕೆಟ್ಟ ಮಾತುಗಳು ಕೇಳಿ ಬರಬಾರದು ಎಂಬ ಮುಂದಾಲೋಚನೆಯಿಂದ ಹಿತವಾಗಿ ವರ್ತಿಸುತ್ತಿದ್ದ ಸರಳ ಸ್ವಭಾವದ ಮೋಹನ್ ಎಂದರೆ ಮೀರಾಳಿಗೆ ಬೆಟ್ಟದಷ್ಟು ಪ್ರೀತಿ. ಹೀಗೆಯೇ ಮತ್ತೆ 3 ವರ್ಷಗಳು ಉರುಳಿ ಹೋಗಿದ್ದವು. ಮೀರಾಗೆ ಮನೆಯಲ್ಲಿ ಗಂಡು ನೋಡುವ ತಯಾರಿ ಪ್ರಾರಂಭವಾಗಿತ್ತು.
ಒಮ್ಮೆ ಭೇಟಿಯಾದಾಗ ಅದನ್ನೇ ಮೋಹನ್ ಬಳಿ ಹೇಳಿದ್ದಳು. ಅವನು ಮನೆಯಲ್ಲಿ ಮಾತನಾಡುತ್ತೇನೆ ಎಂದು ಹೇಳಿ ವಾಪಸ್ಸಾಗಿದ್ದ. ನನಗೀಗ 24 ವರ್ಷ ಅಷ್ಟೆ. ಮದುವೆಯಾಗಿ ಸಂಸಾರದ ಜವಾಬ್ದಾರಿ ಹೊರುವ ವಯಸ್ಸಲ್ಲ. ಆದರೆ ಮನೆಯಲ್ಲಿ ಹೀಗೆ ಮಾತನಾಡದೆ ಹೋದರೆ ಮೀರಾಳ ಪರಿಸ್ಥಿತಿ ಕಷ್ಟವಾಗುತ್ತದೆ. ಹೇಗಾದರೂ ಮನೆಯಲ್ಲಿ ಮಾತನಾಡಿ ಒಪ್ಪಿಸಿ ಮೀರಾ ಮನೆಯವರ ಬಳಿ ಮಾತನಾಡಿ ಮದುವೆಯನ್ನು 2 ವರ್ಷ ಮುಂದೂಡಿದರೆ ನಾನು ಗೆದ್ದಂತೆ ಎಂದು ಲೆಕ್ಕಾಚಾರ ಹಾಕುತ್ತಾ ಮನೆಗೆ ಬಂದವನಿಗೆ ತನ್ನ ಮದುವೆಯ ವಿಚಾರ ಎಲ್ಲರೂ ಕುಳಿತು ಮಾತನಾಡುತ್ತಿದ್ದುದು ವಿಷಯವನ್ನು ಹೊರಹಾಕಲು ದಾರಿ ಮಾಡಿಕೊಟ್ಟಿತು. ಬಯಸದೇ ಬಂದ ಸಂದರ್ಭವನ್ನು ಬಿಡುವುದಕ್ಕೆ ಅವನು ತಯಾರಿರಲಿಲ್ಲ. ಜಗಲಿಯಲ್ಲಿ ಕುಳಿತು ಅಜ್ಜಿ, ತಾತ, ಅಪ್ಪ, ಅಮ್ಮನವರು ಅವನ ಮದುವೆಯ ಬಗ್ಗೆ ತಲೆಕೆಡಿಸಿಕೊಂಡಿದ್ದರು. ಅಪ್ಪಾಜಿ, ಅವ ಇನ್ನೂ ಸಣ್ಣ ಮಗು, ಇಷ್ಟು ಬೇಗ ಮದುವೆ ಬೇಡ ಎಂದರು ರಾಜನಾಥ. ರಾಜ, ನಿನಗೂ ಇದೇ ವಯಸ್ಸಿಗೆ ಅಲ್ಲವ ಮದುವೆ ಮಾಡಿದ್ದು. ಇನ್ನು ನಾವು ಎಷ್ಟು ವರ್ಷ ಬದುಕಿರುತ್ತೇವೆ ಮಗ. ಅವನ ಮದುವೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಮನೆ ತುಂಬಿಸಿಕೊಂಡರೆ ಸಾಕು. ಅವರ ಸಂತೋಷ ನೋಡಿ ನಾನು ನಿನ್ನಮ್ಮ ಸಂತೋಷದಿಂದ ಕಣ್ಣು ಮುಚ್ಚುತ್ತೇವೆ. ಮಾವ, ಎಂತ ಮಾತಾಡುತ್ತಿದ್ದೀರಿ? ಇಷ್ಟಕ್ಕೆಲ್ಲ ಸಾಯುವ ಮಾತ್ಯಾಕೆ? ಮೋಹನ್ ಬರಲಿ, ಅವನ ಜೊತೆ ಮಾತನಾಡಿ ಏನು ಅಂತ ನಿರ್ಧಾರ ಮಾಡುವ. ಈ ವಿಷಯದಲ್ಲೇ ನಮ್ಮಲ್ಲಿ ಯಾಕೆ ಮನಸ್ತಾಪ? ಮದುವೆಯಾಗುವ ಅವನಿಚ್ಛೆ ಏನಿದೆಯೋ ಕೇಳೋಣ. ಈಗಿನ ಮಕ್ಕಳು ಪ್ರೀತಿ ಪ್ರೇಮ ಎಂದು ಓಡಾಡುವುದು ನಾವು ನೋಡಿದ್ದೇವಲ್ಲ. ಅವನು ಯಾರನ್ನಾದರೂ ಪ್ರೀತಿ ಗೀತಿ ಅಂತ ಮಾಡಿದ್ದಾನೋ ಯಾರಿಗೆ ಗೊತ್ತು ಎಂದು ಆ ಸಮಯದಲ್ಲಿ ಪರಿಸ್ಥಿತಿ ಸಂಭಾಳಿಸಿದ್ದರು ಪಾರ್ವತಿ. ಆ ಕ್ಷಣಕ್ಕೆ ಸರಿಯಾಗಿ ಜಗಲಿಗೆ ಕಾಲಿರಿಸಿದ್ದ ಮೋಹನ್ ತಾನು ಮಾತನಾಡಬೇಕಾದ ವಿಷಯವನ್ನು ಅಳಿದು ತೂಗಿ ಯೋಚನೆ ಮಾಡಿ ಅವರ ಮುಂದಿರಿಸಲು ತಯಾರಾಗಿದ್ದ. ಮೋಹನ್, ನನಗೆ ಮತ್ತೆ ನಿಮ್ಮ ಅಜ್ಜಿಗೆ ನಿನಗೊಂದು ಮದುವೆ ಮಾಡುವ ಆಲೋಚನೆ ಬಂದಿದೆ. ನಿನ್ನ ಅಭಿಪ್ರಾಯವೇನು? ತಾತ, ಇಷ್ಟು ಬೇಗ ಮದುವೆಯಾಗುವುದಕ್ಕೆ ಮನಸ್ಸಿಲ್ಲ. ಅದು ಅಲ್ಲದೆ ರಾಗವೆಳೆದ. ಅಲ್ಲವೋ ಮೊಮ್ಮಗನೇ, ಈಗ ಜಾತಕ ತೆಗೆದುಕೊಳ್ಳುವುದಕ್ಕೆ ಪ್ರಾರಂಭಿಸಿದರೆ ಹೇಗೂ 1 ವರ್ಷವಂತೂ ಬೇಕಾಗುತ್ತದೆ. ಜಾತಕ ಕೂಡಿ ಬಂದು ಹೆಣ್ಣು ಗಂಡು ಒಪ್ಪಿ ಮದುವೆಯ ಕಾರ್ಯವನ್ನು ಮಾಡುವುದೆಂದರೆ ಸಾಮಾನ್ಯದ ಕೆಲಸವಾ? ಅಬ್ಬಾ, ಅದೊಂದು ಯಜ್ಞವೇ ಅಲ್ಲವೇನೋ ಜಯಪೂರ್ಣ ಎಂದಿದ್ದರು ಕೃಷ್ಣರಾಯರು ತಮ್ಮ ಮದುವೆಯ ದಿನಗಳನ್ನು ನೆನೆಸಿಕೊಂಡು. ಗಂಡನ ಮಾತಿನ ಗೂಢಾರ್ಥ ತಿಳಿದು ಬಾಯಿಗೆ ಸೆರಗು ಕೊಟ್ಟು ಮುಸಿ ಮುಸಿ ನಕ್ಕರು ಜಯಪೂರ್ಣಮ್ಮನವರು. ಜಾತಕ ತೀರಾ ಹೊಂದಾಣಿಕೆಯಾಗದಿದ್ದರೂ ಜಯಪೂರ್ಣಮ್ಮರನ್ನು ನೋಡಿದ ಕೃಷ್ಣರಾಯರು ಅವರನ್ನೇ ಮದುವೆಯಾಗುವುದು ಎಂದು ಮನೆಯಲ್ಲಿ ತಂದೆಯನ್ನು ಒಪ್ಪಿಸಿ ಮದುವೆಯಾಗಿದ್ದರು. ಇಬ್ಬರಿಗೂ ತಮ್ಮ ಗತಕಾಲ ಕಣ್ಮುಂದೆ ಬಂದಿತ್ತು. ತಮ್ಮನ್ನು ನೋಡಿ ನಕ್ಕವರನ್ನು ಕಂಡು, ರಾಯರೇ, ಈಗ ನಿಮ್ಮ ಮೊಮ್ಮಗನ ಕತೆ ಕೇಳಿ. ಅದೂ ಅಲ್ಲದೆ ಅಂತ ರಾಗ ಎಳಿತಾ ಇದ್ದಾನೆ. ಏನು ವಿಷಯ ಸರಿ ವಿಚಾರಿಸಿ ಎಂದರು ಜಯಪೂರ್ಣ. ಕೃಷ್ಣರಾಯರಿಗೆ ಈಗ ಅವನಾಡಿದ ಮಾತಿನಡೆಗೆ ಗಮನ ಹೋಗಿತ್ತು. ಅಂದರೆ ಯಾರನ್ನಾದರೂ ಪ್ರೀತಿಸುತ್ತಿದ್ದಾನಾ? ಹೇಳುವುದಕ್ಕೆ ಹಿಂಜರಿಕೆಯಾ? ಏನಾದರೂ ಇರಲಿ, ಕೇಳಿ ಬಗೆಹರಿಸಿಕೊಳ್ಳುತ್ತೇನೆ. ಹುಡುಗಿ ಒಳ್ಳೆಯವಳಾಗಿದ್ದು ನಮ್ಮ ಜಾತಿಯವಳೇ ಆಗಿದ್ದರೆ ಅಷ್ಟೇ ಸಾಕು. ಒಮ್ಮೆ ಬೇರೆ ಜಾತಿಯವಳಾದರೆ? ಯೋಚಿಸಿದವರಿಗೆ ಒಮ್ಮೆ ಮೈ ನಡಗಿತ್ತು. ಎಷ್ಟೆಂದರೂ ಹಳೆಯ ಕಾಲದವರು, ಆಚಾರ ವಿಚಾರಗಳನ್ನು ತುಸು ಹೆಚ್ಚಾಗಿಯೇ ನಂಬಿದವರು. ಒಮ್ಮೆಲೆ ಎಲ್ಲವನ್ನೂ ಬಿಟ್ಟು ಹೊಸ ಗಾಳಿಗೆ ಮೈ ತೂರಿಸಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ಆದರೂ ಮೊಮ್ಮಗನ ಖುಷಿಗಾಗಿ ಅದಕ್ಕೂ ಸಿದ್ಧರಾಗಿ ಅವನ ಮಾತು ಕೇಳುವುದಕ್ಕೆ ಮುಂದಾಗಿದ್ದರು. ಏನೋ ನಿನ್ನದು ರಾಗ ಎಂದು ಅವನಿಗೆ ಮಾತನಾಡುವುದಕ್ಕೆ ಅವಕಾಶ ನೀಡಿದರು. ಅದು ತಾತ, ನಾನು ಒಂದು ಹುಡುಗಿಯನ್ನು ಇಷ್ಟಪಟ್ಟಿದ್ದೇನೆ. ಅವಳನ್ನೇ ಮದುವೆಯಾಗಬೇಕು ಅನ್ನೋ ಆಸೆ. ನೀವೆಲ್ಲ ಒಪ್ಪಿ ಮದುವೆ ಮಾಡಿಸಬೇಕು ಎಂದು ಹೆದರುತ್ತಾ ನುಡಿದವನು ಹಣೆಯಲ್ಲಿ ಮೂಡಿದ ಬೆವರು ಒರೆಸಿಕೊಂಡ. ಹುಡುಗಿ ಯಾರು? ಎಲ್ಲಿಯವಳು? ಏನು ಮಾಡುತ್ತಿದ್ದಾಳೆ? ಇದೆಲ್ಲ ತಿಳಿಯದೆ ಮದುವೆಗೆ ಒಪ್ಪಿಗೆ ಕೊಡಿ ಅಂದರೆ ಹೇಗೋ? ರಾಯರ ಧ್ವನಿ ಸ್ವಲ್ಪ ಗಡುಸಾಗಿತ್ತು. ಈಗಂತೂ ಭಯದಿಂದ ಹದುರಿದ್ದ ಮೋಹನ್, ಹೇಗೂ ತಾತ ಒಪ್ಪಿಕೊಳ್ಳುವುದಿಲ್ಲ ಎಂದು ಬಗೆದವನ ಕೈಕಾಲಲ್ಲಿ ನಡುಕ ಶುರುವಾಗಿತ್ತು. ಹೇಗೋ ಸಂಭಾಳಿಸಿಕೊಂಡು ತನ್ನ ಪ್ರೇಮ ಪುರಾಣವನ್ನು ಬಿಚ್ಚಿಟ್ಟಿದ್ದ. ತಾತ, ಅವಳು ಶಿವಮೊಗ್ಗದಲ್ಲಿ ನನ್ನ ಜೊತೆಗೆ ಓದಿದ್ದು. ಇಲ್ಲೇ ಪಕ್ಕದ ಕವಲೆ ದುರ್ಗದ ಕಲ್ಲುಮನೆಯ ದುರ್ಗಾರಾಯರ ಮೊಮ್ಮಗಳು. ಅವಳಿಗೆ ಮನೆಯಲ್ಲಿ ಗಂಡು ನೋಡುವುದಕ್ಕೆ ಪ್ರಾರಂಭಿಸಿದ್ದಾರಂತೆ. ಅದಕ್ಕಾಗಿ ನೀವು ಹೋಗಿ ಮಾತನಾಡಿ ನಿಕ್ಕಿ ಮಾಡಿಕೊಂಡರೆ 2 ವರ್ಷ ಬಿಟ್ಟು ಮದುವೆ ಮಾಡಿಕೊಳ್ಳಬಹುದು ಅಂತ ಆಲೋಚನೆ. ತೊದಲುತ್ತಾ ನುಡಿದವನ ಮಾತು ಕೇಳಿ ಕೃಷ್ಣರಾಯರು ಕೆಂಡಾಮಂಡಲವಾಗಿದ್ದರು. ಕಲ್ಲುಮನೆಯ ದುರ್ಗಾರಾಯನ ಮೊಮ್ಮಗಳ ಅಂದರೆ ಭಾಸ್ಕರನ ಮಗಳ? ಧ್ವನಿ ಏರಿತ್ತು. ಹೌದು ತಾತ,
ಯಾಕೆ, ಏನಾಯ್ತು? ಅವರ ಹೆಸರು ಕೇಳಿ ನೀವ್ಯಾಕೆ ಇಷ್ಟು ಸಿಟ್ಟಾಗುತ್ತಿದ್ದೀರಿ? ನೋಡು ಮೋಹನ್, ಒಂದು ಯಕಾಚಿತ್ ಕಾರಣಕ್ಕೆ ನಿನ್ನ ಅಜ್ಜಿಯ ಜೊತೆಗೆ ಸಂಬಂಧವನ್ನೇ ಮುರಿದುಕೊಂಡವರ ಮನೆಯ ಹೆಣ್ಣು ಮಗಳು ನಮ್ಮ ಮನೆಗೆ ಸೊಸೆಯಾಗಿ ಬರುವುದು ಬೇಡ. ಅವರ ಮಾತು ಕೇಳಿ ರಾಜನಾಥ, ಪಾರ್ವತಿ ಮತ್ತು ಮೋಹನ್ ಮೂವರು ದಿಗ್ಭ್ರಾಂತರಾದರು. ಅಪ್ಪಾಜಿ, ನೀವೇನು ಹೇಳ್ತಾ ಇದ್ದೀರಿ? ಅಮ್ಮನಿಗೂ ಅವರಿಗೂ ಏನು ಸಂಬಂಧ? ಯಾಕೀ ಥರ ಒಗಟಾಗಿ ಮಾತನಾಡುತ್ತಿದ್ದೀರಿ? ಕೇಳಿದರು ರಾಜನಾಥ್. ಮಗ, ಅದು ತುಂಬಾ ಹಳೆಯ ಕತೆ ಕಣ. ನಾನು ನಿನ್ನಮ್ಮನನ್ನು ಮದುವೆಯಾಗಿ ಆಗಿನ್ನೂ 5 ವರ್ಷ. ನೀನು 2 ವರ್ಷದ ಎಳೆ ಕೂಸು. ಆ ಸಮಯದಲ್ಲಿ ಕವಲೇದುರ್ಗದ ನ್ಯಾಯ ಪಂಚಾಯಿತಿಯಲ್ಲಿ ಯಾವುದೋ ಪ್ರಕರಣದಲ್ಲಿ ನ್ಯಾಯ ತೀರ್ಮಾನ ಮಾಡುವುದಕ್ಕೆ ಕರೆ ಬಂದಿತ್ತು. ಹೇಗೂ ನಿನ್ನಮ್ಮ ತವರು ಮನೆಗೆ ಹೋಗುವುದಕ್ಕೆ ಆಸೆ ಪಡುತ್ತಿದ್ದಳು ಎಂದು ಅವಳನ್ನು ಕರೆದೊಯ್ದಿದ್ದೆ. ಪಂಚಾಯಿತಿ ಮುಗಿಸಿ ಅವಳನ್ನು ಬಿಟ್ಟು ಬರುವ ಆಲೋಚನೆ ಇತ್ತು. ಆದರೆ ಅಲ್ಲಿ ಹೋಗಿ ಕುಳಿತಾಗಲೇ ತಿಳಿದಿದ್ದು ಪಂಚಾಯಿತಿ ಕರೆದಿದ್ದು ನಿನ್ನಮ್ಮನ ತಮ್ಮನ ವಿರುದ್ಧವೇ ಎಂದು. ಕುಡಿದ ಅಮಲಿನಲ್ಲಿ ಅವನು ಸಾಧ್ವಿ ಹೆಣ್ಣು ಮಗಳೊಬ್ಬಳ ಶೀಲ ಕೆಡಿಸಿಬಿಟ್ಟಿದ್ದ. ಊರವರ ಚುಚ್ಚು ಮಾತನ್ನು ಎದುರಿಸುವ ಧೈರ್ಯವಿಲ್ಲದೆ ಸಾಯಲು ಹೊರಟವಳನ್ನು ಅವಳ ತಂದೆ ತಡೆದು ನ್ಯಾಯ ಕೋರಿ ಪಂಚಾಯಿತಿಗೆ ದೂರು ಸಲ್ಲಿಸಿದ್ದ. ಆ ಹೆಣ್ಣು ಮಗಳ ಗೆಳತಿಯೊಬ್ಬಳು, ರಾಯರೇ, ನಾವಿಬ್ಬರು ಗದ್ದೆಯ ಕೆಲಸ ಮುಗಿಸಿ ವಾಪಸ್ಸು ಬರುತ್ತಿದ್ದೆವು. ನಾನು ನನ್ನ ಮನೆಯ ದಾರಿಗೆ ತಿರುಗಿದೆ. ರಜನಿ ಅವಳ ಮನೆಯ ಹಾದಿ ಹಿಡಿದಳು. 2 ಕ್ಷಣಗಳಾಗಿದ್ದವೇನೋ ಯಾರದ್ದೋ ಚೀರಾಟ ಕೇಳಿ ಬಂದಿತು. ನಾನು ಧ್ವನಿ ಬಂದ ದಿಕ್ಕನ್ನು ಹರಿಸಿ ಹೊರಟೆ. ಆದರೆ ರೊಯ್ಯನೆ ಬೀಸುವ ಗಾಳಿ, ಗಿಡಮನೆಗಳ ತೊಯ್ದಾಟ, ಅಕ್ಕಿಗಳ ಶಬ್ದಗಳ ನಡುವೆ ಧ್ವನಿಯ ಜಾಡನ್ನು ಹರಿಸಿ ಹೋಗುವುದು ಸ್ವಲ್ಪ ತಡವಾಯಿತು. ಆದರೆ ಅಷ್ಟರಲ್ಲಿ ರಜನಿ ಆ ದೊಡ್ಡ ಮನುಷ್ಯನಿಗೆ ಆಹಾರವಾಗಿದ್ದಳು. ಸಿಕ್ಕಿದ ಕಟ್ಟಿಗೆಯಿಂದ ಈ ವಯ್ಯನಿಗೆ 4 ತಡಕಿ ರಜನಿಯನ್ನು ಎಬ್ಬಿಸಿ ಮನೆಗೆ ಕರೆದೊಯ್ದೆ. ಆದರೆ ಆದ ಆಘಾತದಿಂದ ರಾತ್ರಿಯ ತನಕ ಏನೂ ಹರವಿಲ್ಲದೆ ಕುಳಿತವಳು ರಾತ್ರಿ ಇದ್ದಕ್ಕಿದ್ದಂತೆ ಅಳುವುದಕ್ಕೆ ಪ್ರಾರಂಭಿಸಿದಳು. ಎಷ್ಟು ಸಮಾಧಾನಿಸಿದರೂ ಸಮಾಧಾನವಾಗಲಿಲ್ಲ. ಬೆಳಗ್ಗೆ ನಾನು ಮನೆಗೆ ಹೋದ ನಂತರ ತನ್ನ ಅಪ್ಪ ಅಮ್ಮನ ಕಣ್ತಪ್ಪಿಸಿ ಸಾಯುವುದಕ್ಕೆ ಹೊರಟಿದ್ದಳು. ಅವಳ ಜೀವನಕ್ಕೆ ನೀವೇ ಒಂದು ದಾರಿ ಮಾಡಬೇಕು ಎಂದು ಪಂಚಾಯಿತಿಯಲ್ಲಿ ಯಾವ ಅಳುಕಿಲ್ಲದೆ ತಾನು ಕಂಡದ್ದನ್ನು ಹೇಳಿದ್ದಳು. ಪಂಚಾಯಿತಿಯಲ್ಲಿ ಗುಸುಗುಸು ಪ್ರಾರಂಭವಾಯಿತು. ನನ್ನ ಸಂಬಂಧಿಯ ವಿರುದ್ಧವೇ ದೂರು ಬಂದಿದ್ದರಿಂದ ನಾನು ನ್ಯಾಯಪೀಠದಲ್ಲಿ ಕೂರುವುದಿಲ್ಲ ಎಂದರೂ ಯಾರೊಬ್ಬರೂ ಕೇಳಲಿಲ್ಲ. ಕೃಷ್ಣರಾಯರೇ, ತಪ್ಪು ಯಾರು ಮಾಡಿದರೂ ತಪ್ಪೆ. ನಿಮ್ಮ ತೀರ್ಮಾನ ನ್ಯಾಯಬದ್ಧವಾಗಿರುತ್ತದೆ ಎಂಬುದು ನಮಗೆಲ್ಲ ತಿಳಿದಿರುವ ವಿಚಾರವೇ. ಹಾಗೆಯೇ ನ್ಯಾಯ ಅನ್ಯಾಯಗಳ ವಿಚಾರದಲ್ಲಿ ಸಂಬಂಧ ಎಂದಿಗೂ ಅಡ್ಡ ಬರಬಾರದು ಎಂಬುದು ಯಾವಾಗಲೂ ನೀವೇ ಹೇಳುವ ಮಾತಲ್ಲವೇ ಎಂದು ಇತರ ಪಂಚರು ತೀರ್ಮಾನದ ಅಧಿಕಾರವನ್ನು ನನಗೆ ವಹಿಸಿಕೊಟ್ಟಿದ್ದರು. ಒಬ್ಬ ಸಾಧ್ವಿ ಹೆಣ್ಣು ಮಗಳ ಜೀವನ ಕಣ್ಮುಂದೆ ಬಂದಾಗ ಸಂಬಂಧ ಕಣ್ಣಿಗೆ ಕಾಣಿಸಲಿಲ್ಲ. ದುರ್ಗಾರಾಯನ ತಪ್ಪಿಗೆ ಅವನು ರಜನಿಯನ್ನು ಮದುವೆಯಾಗಿ ಅವಳಿಗೊಂದು ಬಾಳು ಕೊಡಬೇಕು ಎಂಬ ತೀರ್ಮಾನವನ್ನು ಪಂಚಾಯಿತಿ ನೀಡಿತು. ಅಲ್ಲಿಯೇ ಊರಿನ ಗುಡಿಯ ಮುಂದೆ ಅವರಿಬ್ಬರ ವಿವಾಹವೂ ನೆರವೇರಿತು. ನೆರೆದಿದ್ದವರೆಲ್ಲ ಚದುರಿದರು. ಇದೇ ಸಮಯಕ್ಕಾಗಿ ಕಾದು ನಿಂತಿದ್ದ ದುರ್ಗಾರಾಯ ನನ್ನ ಬಳಿ ಬಂದು, ಬಾವಾ, ನಾನೇನೋ ಕುಡಿದ ಮತ್ತಿನಲ್ಲಿ ತಪ್ಪು ಮಾಡಿದೆ. ಆದರೆ ಈ ರೀತಿ ಊರವರ ಮುಂದೆ ನೀನು ಸಂಬಂಧಕ್ಕೆ ಮಣೆ ಹಾಕದೆ ನನ್ನನ್ನೇ ತಪ್ಪಿತಸ್ಥನನ್ನಾಗಿ ಮಾಡಿಬಿಟ್ಟೆಯಲ್ಲ. ಅವಳಿಗೆ ಸ್ವಲ್ಪ ದುಡ್ಡು ಬಿಸಾಕಿದ್ದರೆ ಪ್ರಕರಣವೇ ಮುಗಿಯುತ್ತಿತ್ತು. ಅಂಥದರಲ್ಲಿ ನೀನು ಹೀಗೆ ಮಾಡಿದ್ದು ಸರಿಯೋ ಎಂದ. ನೋಡು ದುರ್ಗಾರಾಯ, ದುಡ್ಡಿನಿಂದ ಎಲ್ಲರ ಬಾಯಿ ಮುಚ್ಚಿಸಬಹುದು. ಆದರೆ ಒಬ್ಬ ಸಾಧ್ವಿಯ ಕಣ್ಣೀರಿನ ಶಾಪವನ್ನು ತೊಳೆಯುವ ಶಕ್ತಿ ಅದಕ್ಕಿಲ್ಲ. ಆದದ್ದು ಆಗಿ ಹೋಯಿತು. ಇನ್ನಾದರೂ ಅವಳನ್ನು ಸುಖವಾಗಿ ನೋಡಿಕೊ. ನಿನ್ನ ಮನೆ ಬೆಳಗುವ ಮಹಾಲಕ್ಷ್ಮಿ ಅವಳು ಎಂದು ಅವನನ್ನು ಸಮಾಧಾನ ಮಾಡಿದೆ. ಆದರೆ ಊರವರ ಮುಂದೆ ಆದ ಅವಮಾನ ಅವನನ್ನು ರೊಚ್ಚಿಗೆಬ್ಬಿಸಿತ್ತು. ಆರಾಡಿ ಕೂಗಾಡಿ ನಮ್ಮ ಸಂಬಂಧವನ್ನೇ ಕಡಿದುಕೊಂಡು ಹೋದ. ಅದೊಂದು ಪಂಚಾಯಿತಿ ಎಲ್ಲ ಸಂಬಂಧಗಳನ್ನು ಕೊನೆಗಾಣಿಸಿಬಿಟ್ಟಿತ್ತು. ನಿನ್ನಮ್ಮನಿಗೆ ತವರು ಮನೆಯೇ ಇಲ್ಲದಂತಾಯಿತು. ಒಮ್ಮೊಮ್ಮೆ ನಾನು ತಪ್ಪು ಮಾಡಿದನಾ ಎಂದು ಯೋಚಿಸುವಾಗಲೆಲ್ಲ ನಿನ್ನಮ್ಮ ಸಮಾಧಾನ ಮಾಡುತ್ತಿದ್ದಳು. ನನಗೆ ತವರಿಲ್ಲದಿದ್ದರೆ ಏನಾಯಿತು? ಅವಳಿಗೆ ಬಾಳು ಸಿಕ್ತಲ್ವಾ, ಅಷ್ಟೇ ಸಾಕು. ಮುಂದೆ ಅವಳು ಅವಳ ತಂದೆ ತಾಯಿ ಹಾಕುವ ಶಾಪದಿಂದ ನಮ್ಮ ಮಕ್ಕಳು ಮೊಮ್ಮಕ್ಕಳು ಬಚಾವಾದರಲ್ಲ, ಅದೇ ನೆಮ್ಮದಿ ನನಗೆ ಎನ್ನುತ್ತಿದ್ದಳು. ಅವಳ ದೊಡ್ಡ ಗುಣದ ಮುಂದೆ ನಾನು ಮೂಕನಾಗಿದ್ದೆ. ಅದೆಲ್ಲ ಕಳೆದು ಈಗ 45 ವರ್ಷವಾಗಿದೆ. ಈಗ ನಿನ್ನ ಮಗ ದುರ್ಗಾರಾಯನ ಮೊಮ್ಮಗಳನ್ನೇ ಪ್ರೀತಿಸುತ್ತಿದ್ದಾನೆ. ನಾನು ನ್ಯಾಯ ತೀರ್ಮಾನ ಮಾಡಿದೆ ಎಂಬ ಕಾರಣಕ್ಕೆ ನಿನ್ನಮ್ಮನ ಸಂಬಂಧ ಕಳೆದುಕೊಂಡವನು ಈಗ ತನ್ನ ಮೊಮ್ಮಗಳನ್ನು ನಮ್ಮ ಮನೆಗೆ ಕೊಡುತ್ತಾನಾ?
ಎಂದು ಸುಮ್ಮನಾಗಿದ್ದರು ಕೃಷ್ಣರಾಯರು. ತಂದೆ ಹೇಳಿದ ಮಾತು ಕೇಳಿ ದಿಗ್ಭ್ರಾಂತರಾಗಿದ್ದರು ರಾಜನಾಥ. ಅಮ್ಮ, ಎಲ್ಲರಿಗೂ ಅಜ್ಜಿ ಮನೆ ಇದೆ, ನನಗೆ ಯಾಕಿಲ್ಲ? ನನಗೆ ಮಾವ ಅತ್ತೆ ಯಾರೂ ಇಲ್ಲವಾ ಎಂದು ಕೇಳಿದಾಗ ಏನೂ ಹೇಳಿ ಸಮಾಧಾನಿಸಿ ಸೆರೆಗಲ್ಲೇ ಕಣ್ಣೀರಿಸಿಕೊಂಡು ಹೋಗುತ್ತಿದ್ದ ಅಮ್ಮನ ನಡುವಳಿಕೆ ಹಿಂದಿರುವ ನೋವು ಈಗ ರಾಜನಾಥರಿಗೆ ಅರಿವಾಗಿತ್ತು. ಆದರೆ ಈಗ ಅವರಿಗೆ ಇಬ್ಬಂದಿ. ಅಪ್ಪನ ಪರವಾಗಿ ಮಾತನಾಡುವುದೋ ಅಥವಾ ಮಗನ ಪರವಾಗಿಯೋ ಏನೂ ತಿಳಿಯದೆ ಕೈ ಹೊಸಕಿಕೊಳ್ಳುತ್ತಾ ಕುಳಿತಿದ್ದರು. ಇದಕ್ಕೆ ಪರಿಹಾರವೆಂಬಂತೆ ಮೋಹನ್ನೇ ಮಾತಿಗೆ ಮುಂದಾಗಿದ್ದ. ತಾತ, ಅದೆಲ್ಲ ಹಳೆ ಕಥೆಯಲ್ಲವಾ? ಈಗ ಅವರು ಅದನ್ನು ಮರೆತಿರಬಹುದು. ಮೊಮ್ಮಗಳ ಬದುಕಿಗೆ ಸಂಬಂಧಿಸಿದ್ದು ಎಂದರೆ ಅವರೂ ಮೆತ್ತಗಾಗಬಹುದು, ಅಥವಾ ಅವರ ಮನೆಯಿಂದ ಹೆಣ್ಣು ತರುವುದರಿಂದ ನಿಮ್ಮ ಪ್ರತಿಷ್ಠೆಗೆ ಧಕ್ಕೆಯಾಗುತ್ತದೆ ಎಂಬ ಆಲೋಚನೆಯ ಎಂದ. ನೋಡೋ ಮೋಹನ್, ಏನೋ ಯೌವನದ ಬಿಸಿಯಲ್ಲಿ ದುರ್ಗಾ ತಪ್ಪು ಮಾಡಿದ. ಅದರಲ್ಲಿ ಆ ಹೆಣ್ಣು ಮಗಳದ್ದು ಏನು ತಪ್ಪು? ಅವನು ಮಾಡಿದ ತಪ್ಪನ್ನು ಒಟ್ಟಿಗೆ ಹಾಕಿಕೊಂಡು ಪ್ರತಿ ಅರ್ಥದಲ್ಲಿಯೂ ಅವನ ಸಹಧರ್ಮಿಣಿಯಾಗಿ ಕಲ್ಲು ಮನೆಯ ಗೌರವವನ್ನು ಎತ್ತಿ ಹಿಡಿದಿದ್ದಾಳೆ ಆಕೆ. ತನ್ನ ಮಗನಿಗೂ ಒಳ್ಳೆಯ ಸಂಸ್ಕಾರವನ್ನೇ ಕಲಿಸಿದ್ದಾಳೆ. ಮದುವೆಯ ನಂತರ ದುರ್ಗಾನು ತನ್ನ ತಪ್ಪನ್ನು ತಿದ್ದಿಕೊಂಡು ಅವಳನ್ನು ಗೌರವಯುತವಾಗಿಯೇ ನಡೆಸಿಕೊಂಡಿದ್ದಾನೆ. ಹಿಂದೆ ಯಾವಾಗಲೂ ಮಾಡಿದ ತಪ್ಪನ್ನು ಇಟ್ಟುಕೊಂಡು ಅದನ್ನೇ ಸಾಧಿಸುವ ಬುದ್ಧಿ ನನಗಿಲ್ಲ. ಆದರೆ ಅದರ ನಂತರ ಎಲ್ಲೂ ಕಂಡರೂ ದುರ್ಗಾ ಒಮ್ಮೆಯೂ ನನಗೆ ಮುಖ ಕೊಟ್ಟು ಮಾತನಾಡಿಸಲಿಲ್ಲ. ನಾನೇ ಮಾತನಾಡಿಸಿದರೂ ಮುಖ ತಿರುಗಿಸಿಕೊಂಡು ಹೋಗುತ್ತಿದ್ದ. ಈಗ 2 ವರ್ಷಗಳ ಹಿಂದೆ ಸಿಕ್ಕಿದಾಗಲೂ ಅದೇ ಪುನರಾವರ್ತನೆಯಾಯಿತು. ನಾನು ಅವನಿಗೆ ಅವಮಾನ ಮಾಡಿದ್ದೇನೆ ಎಂದು ತಿಳಿದು ಈಗಲೂ ದ್ವೇಷ ಸಾಧಿಸುತ್ತಿದ್ದಾನೆ. ಈಗಿರುವಾಗ ಅವನು ಒಪ್ಪಿಕೊಳ್ಳುವುದು ಕಷ್ಟವೇ ಎಂದು ತಮ್ಮ ಅಭಿಪ್ರಾಯವನ್ನು ಹೊರಹಾಕಿದ್ದರು. ತಾತ, ನನಗೋಸ್ಕರ ಒಮ್ಮೆ ಹೋಗಿ ಮಾತನಾಡಬಾರದಾ? ಅವಳು ಕೂಡ ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾಳೆ. ಸರಿ ಮೋಹನ್, ನಮ್ಮ ಹಳೆಯ ದ್ವೇಷದಿಂದ ಮುಂದಿನ ನಿಮ್ಮ ಬದುಕು ಕತ್ತಲಾಗಬಾರದು. ನಾನೇ ಒಂದು ಬಾರಿ ಹೋಗಿ ಮಾತನಾಡುತ್ತೇನೆ. ಆದರೆ ನನ್ನದು ಒಂದು ಷರತ್ತು, ಅದನ್ನು ನೀನು ನಡೆಸಿಕೊಡಬೇಕು. ಖಂಡಿತ ತಾತ, ನೀವು ನನಗೋಸ್ಕರ ಇಷ್ಟು ಮಾಡುತ್ತಿರಬೇಕಾದರೆ ನಿಮ್ಮ ಒಂದು ಷರತ್ತನ್ನು ನಡೆಸಿಕೊಡಲಾಗದವನೇ ನಾನು, ಹೇಳಿ ಎಂದ. ನಾಳೆಯ ನಾನು ನಿಮ್ಮಪ್ಪ ಹೋಗಿ ಹೆಣ್ಣು ಕೇಳುತ್ತೇವೆ. ಅವರು ಒಪ್ಪಿಕೊಂಡರೆ ಸಂತೋಷ. ಆಗೊಮ್ಮೆ ಒಪ್ಪದೆ ದುರ್ಗಾ ತನ್ನ ಹಳೆಯ ದ್ವೇಷವನ್ನೇ ಮುಂದುವರಿಸಿದರೆ ನೀನು ಆ ಹುಡುಗಿಯನ್ನು ಮರೆತು ಬಿಡಬೇಕು. ಆ ಮನೆಯಿಂದ ಬಲವಂತವಾಗಿ ಇನ್ನೊಂದು ಹುಡುಗಿಯನ್ನು ತಂದು ಅವಳಿಗೂ ತವರಿಲ್ಲದಂತೆ ಮಾಡುವುದು ನನಗಿಷ್ಟವಿಲ್ಲ. ಹಾಗಾಗಿ ನಾವು ತೋರಿಸಿದ ಹುಡುಗಿಯನ್ನು ಮದುವೆಯಾಗಿ ಜೀವನ ನಡೆಸಬೇಕು. ಇದಕ್ಕೆ ಒಪ್ಪಿಗೆ ಎಂದು ಪ್ರಮಾಣ ಮಾಡು. ಅವರ ಮನೆಯವರು ಒಪ್ಪುತ್ತಾರೆ. ಮೊದಲಿಗೆ ಒಪ್ಪದಿದ್ದರೂ ಮೀರಾಳ ಅಭಿಪ್ರಾಯ ತಿಳಿದ ನಂತರವಾದರೂ ಒಪ್ಪುತ್ತಾರೆ ಎಂಬ ಹುಚ್ಚು ಧೈರ್ಯದಲ್ಲಿ ಕೃಷ್ಣರಾಯರ ಮಾತಿಗೆ ಒಪ್ಪಿಕೊಂಡ ಮೋಹನ್. ಮಾರನೆಯ ದಿನ ಕೃಷ್ಣರಾಯರು ಬರೋಬ್ಬರಿ 45 ವರ್ಷಗಳ ನಂತರ ಕಲ್ಲಿನ ಮನೆಗೆ ಕಾಲಿಟ್ಟಿದ್ದರು. ಭಾವ ಎಂದು ಆದರಿಸುವುದು ದೂರದ ಮಾತು. ಮನೆಗೆ ಬಂದ ಅತಿಥಿ ಎಂಬ ಕನಿಷ್ಠ ಗೌರವವನ್ನು ತೋರದೆ ಮತ್ತೆ ತಮ್ಮ ಹಳೆಯ ದ್ವೇಷವನ್ನೇ ಪ್ರದರ್ಶಿಸಿದರು ದುರ್ಗಾರಾಯರು. ಇವರ ಯಾವ ಮಾತಿಗೂ ದುರ್ಗಾರಾಯರು ಒಪ್ಪಿಕೊಳ್ಳಲಿಲ್ಲ. ಮೀರಾ ಹತ್ತು ಕರೆದು ಮಾಡಿದರೂ ಅವರ ಕಲ್ಲು ಮನಸ್ಸು ಕರಗಲಿಲ್ಲ. ಬಂದ ದಾರಿಗೆ ಸುಂಕವಿಲ್ಲ ಎಂದು ಅಪ್ಪ ಮಗ ಬಾಡಿದ ಮೊಗ ಹೊತ್ತು ವಾಪಸ್ಸಾಗಿದ್ದರು. ಮೋಹನ್ ಮನಸ್ಸಿಗೆ ಮೊದಲ ಪೆಟ್ಟು ಬಿದ್ದಿತ್ತು. ಕಂಬದ ಮನೆಯಲ್ಲಿ ಬಾಳಬೇಕಾದ ಕುಸುಮ ಕಲ್ಲಿನ ಮನೆಯಲ್ಲಿ ನೆರಳುತ್ತಿತ್ತು. ಅವಳ ನೆರಳುವಿಕೆಯ ನೋವನ್ನು ಅನುಭವಿಸುತ್ತಿದ್ದ ಮೋಹನ್ ಮನಸ್ಸು ರಾಡಿಯಾಗಿತ್ತು. ದುರ್ಗಾರಾಯರು ತಮ್ಮ ಮನಸ್ಸು ಬದಲಾಯಿಸಬಹುದೇನೋ ಎಂದು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಕಂಬದ ಮನೆಯ ಸದಸ್ಯರು. ಆದರೆ 2 ವರ್ಷ ಕಳೆದರೂ ಯಾವುದೇ ಬದಲಾವಣೆ ಇಲ್ಲ. 2 ಮನೆಗಳಲ್ಲಿ ಇಷ್ಟೆಲ್ಲ ರಾದ್ದಾಂತವಾದರೂ ಮೋಹನ್ ಮತ್ತು ಮೀರಾ ತೀರ್ಥಹಳ್ಳಿಯ ತಮ್ಮ ಭೇಟಿ ನಿಲ್ಲಿಸಲಿಲ್ಲ. ಭೇಟಿ ಎಂದರೆ ಮೊದಲಿನ ಹಾಗೆ ಅಕ್ಕಪಕ್ಕ ಕುಳಿತು ಗಂಟೆಗಟ್ಟಲೆ ಮಾತನಾಡುವುದಲ್ಲ. ದೇವಸ್ಥಾನದ ಕಟ್ಟೆಯೊಂದರ ಒಂದರ ತುದಿಗೆ ಒಬ್ಬರು ಮತ್ತೊಂದು ತುದಿಗೆ ಒಬ್ಬರು ಕುಳಿತು ಮೌನದಲ್ಲೇ ಒಬ್ಬರನ್ನೊಬ್ಬರು ಸಂತೈಸಿಕೊಳ್ಳುತ್ತಾ ಎಷ್ಟೋ ಸಮಯ ಕಳೆದ ನಂತರ ಇಬ್ಬರೂ ಕವಲೊಡೆದ ತಮ್ಮ ದಾರಿಯಲ್ಲಿ ಸಾಗುತ್ತಿದ್ದರು. ಇನ್ನೂ ಕಾಯುವುದಕ್ಕೆ ಸಾಧ್ಯವಿಲ್ಲ ಎಂದ ಕೃಷ್ಣರಾಯರು ಮೊಮ್ಮಗನ ಮದುವೆ ತಯಾರಿ ಪ್ರಾರಂಭಿಸಿದ್ದರು. ಅಂದುಕೊಟ್ಟ ಮಾತಿಗೆ ಬದ್ಧನಾಗಿ ಮೋಹನ್ ಸೌಜನ್ಯಾಳ ಕೈ ಹಿಡಿದಿದ್ದ. ಅದಾದ ಮೇಲೂ ಮೋಹನ್ ತಿಂಗಳಿಗೊಮ್ಮೆ ತೀರ್ಥಹಳ್ಳಿಗೆ ಹೋಗುವುದನ್ನು ಬಿಟ್ಟಿರಲಿಲ್ಲ. ಮೀರಾ ಕೂಡ ಮೋಹನ್ ಬರುತ್ತಾನೆ ಎಂಬ ಆಸೆಯಲ್ಲಿಯೇ ಹೋಗುತ್ತಿದ್ದಳು. ಆದರೆ ಅವನು ಅವಳ ಕಣ್ಣಿಗೆ ಕಾಣಿಸುತ್ತಿರಲಿಲ್ಲ. ತಾನೀಗ ಮದುವೆಯಾಗಿರುವವನು, ಅವಳ ಜೊತೆ ಓಡಾಡಿದರೆ ಸುಮ್ಮನೆ ಅವಳಿಗೆ ಕೆಟ್ಟ ಹೆಸರು ಎಂಬ ಆಲೋಚನೆಯಲ್ಲಿ ದೂರದಿಂದಲೇ ಕಣ್ತುಂಬ ಅವಳನ್ನು ನೋಡಿಕೊಂಡು ವಾಪಸ್ಸಾಗುತ್ತಿದ್ದ. ಏರುತ್ತಿರುವ ಸೂರ್ಯನ ಬಿಸಿಲಿನ ತಾಪ ಮೋಹನ್ನನ್ನು ಇಹಲೋಕಕ್ಕೆ ಕರೆತಂದಿತ್ತು.
ತಲೆ ಕೆಡವಿಕೊಂಡು ಎದ್ದು ಮನೆಗೆ ಸಾಗಿದ. ಮನೆಗೆ ಬರುತ್ತಿದ್ದಂತೆ ಎದುರಾಗಿದ್ದು ನಗುಮೊಗದ ಮಡದಿ. ಅವನಿಗೆ ಕಾಲು ತೊಳೆಯುವುದಕ್ಕೆ ನೀರು ಕೊಟ್ಟು, ಯಾಕಿಷ್ಟು ಲೇಟು ಮೋಹನ್? ಅಜ್ಜಿ ತಾತ ಆಗಲೇ ನಿಮ್ಮನ್ನು ಕೇಳುತ್ತಿದ್ದರು ಎಂದವಳಿಗೆ ಯಾವ ಉತ್ತರವನ್ನು ಕೊಡದೆ ತಲೆಯಾಡಿಸಿ ತಾತನ ಕೋಣೆ ಒಕ್ಕಿದ. ಇದು ಕೂಡ ಅವರ ದಿನಚರಿಯ ಒಂದು ಭಾಗವೇ. ಅವಳು ಇದೇ ಮಾತನ್ನೇ ದಿನವೂ ಕೇಳುವುದು. ಅದಕ್ಕೆ ಅವನು ತಲೆಯಾಡಿಸಿ ಹೋಗುವುದು. ನಂತರ ಇವಳು ಕಣ್ಮರಿಸಿಕೊಂಡು ತರಕಾರಿ ಕೊಯ್ಯುವ ನೆಪದಲ್ಲಿ ಇತ್ತಲಿಗೆ ಹೋಗಿ ಸಂಪಿಗೆ ಮರದ ಬಳಿ ಕುಳಿತು ಮನಸ್ಸು ಹಗುರಾಗುವವರೆಗೆ ಹತ್ತು ಬರುವುದು. ಇಂದೂ ಕೂಡ ಹಾಗೆಯೇ ಕುಳಿತವಳಿಗೆ ಹಳೆಯದೆಲ್ಲ ನೆನಪಾಗಿತ್ತು. ಚಿಕ್ಕಂದಿನಿಂದಲೇ ತಾಯಿಯನ್ನು ಕಳೆದುಕೊಂಡು ತಂದೆ ವಿಶ್ವನಾಥ್ ಪ್ರೀತಿಯನ್ನು ಮಾತ್ರವೇ ಉಂಡು ಬೆಳೆದ ಸೌಜನ್ಯ ತೀರ್ಥಹಳ್ಳಿಯ ಅಗ್ರಹಾರದವಳು. ಅವಳು ಓದಿದ್ದು ಶಿವಮೊಗ್ಗದ ಕಾಲೇಜಿನಲ್ಲಿಯೇ. ಮೋಹನ್ಗಿಂತ 2 ವರ್ಷ ಜೂನಿಯರ್ ಅವಳು. ಕಾಲೇಜಿನ ಸಮಾರಂಭಗಳಲ್ಲಿ ಭಾಷಣ ಮಾಡುವ, ಕಾರ್ಯಕ್ರಮ ನಿರೂಪಣೆ ಮಾಡುವ ಅವನ ವೈಖರಿಗೆ ಮನಸೋತು ಮನದಲ್ಲಿಯೇ ಅವನನ್ನು ಪ್ರೀತಿಸಲಾರಂಭಿಸಿದ್ದಳು ಸೌಜನ್ಯ. ಅದನ್ನು ಅವನ ಬಳಿ ಹೇಳುವ ಅವಕಾಶ ಅವಳಿಗೆ ಸಿಗಲೇ ಇಲ್ಲ. ಹೇಳಿದರೂ ಸಿಗುವುದು ನೋವು ಮಾತ್ರ ಎನ್ನುವುದು ಅವಳಿಗೂ ತಿಳಿದಿರಲಿಲ್ಲ. ಕಾಲೇಜು ಮುಗಿಸಿದ ನಂತರ ತೋಟ ಗದ್ದೆಯ ಕೆಲಸಗಳಲ್ಲಿ ಅಪ್ಪನಿಗೆ ಸಹಾಯಕಿಯಾಗಿ ಕೆಲಸ ಮಾಡುತ್ತಾ ತಾನು ಪ್ರೀತಿಸಿದವನ ನೆನಪಿನಲ್ಲಿಯೇ ಕಾಲ ಕಳೆಯುತ್ತಿದ್ದಳು. ಅವನ ಹೆಸರು ಮಾತ್ರ ಅವಳಿಗೆ ತಿಳಿದಿರುವುದು. ಉಳಿದ ವಿವರಗಳಾವುದೂ ತಿಳಿದಿರಲಿಲ್ಲ. ಆದರೂ ಯಾವುದೋ ಅಚಲ ನಂಬಿಕೆ ಅವಳ ಕಾಯುವಿಕೆಗೆ ಒತ್ತಾಸೆಯಾಗಿತ್ತು. ಅವನು ತನಗೆ ಸಿಕ್ಕೇ ಸಿಗುತ್ತಾನೆ ಎಂಬ ಭಾವ ಜೀವಂತವಾಗಿತ್ತು. ಮೊದಲ ಬಾರಿಗೆ ಅವಳ ಅಪ್ಪ ಮದುವೆಯ ವಿಷಯ ತೆಗೆದಾಗ ತನ್ನ ಪ್ರೀತಿ ಕೈತಪ್ಪಿ ಹೋಗುತ್ತಿದೆ ಎಂದು ತಿಳಿದು ಅದೆಷ್ಟು ದುಃಖಿಸಿದ್ದಳು. ಆದರೆ ಇವಳ ಜಾತಕ ಹೋಗಿದ್ದು ಕಂಬದ ಮನೆಗೆ. ತಾನು ಮದುವೆಯಾಗುತ್ತಿರುವುದು ಪ್ರೀತಿಸಿದವನನ್ನೇ ಎಂದು ತಿಳಿದು ಬಹಳ ಹರ್ಷಿಸಿದ್ದಳು. ಆದರೆ ಆ ಸಂತಸ ಬಹಳ ಕಾಲ ಉಳಿಯಲಿಲ್ಲ. ಮೋಹನ್ನ ಸಹಚಾರಿಣಿಯಾಗಿ ಅವನ ಅಂತಃಪುರವನ್ನು ಪ್ರವೇಶಿಸಿದ ಸೌಜನ್ಯಗೆ ಅವನ ಅಂತರಂಗ ಪ್ರವೇಶಿಸುವುದಕ್ಕೆ ಸಾಧ್ಯವಾಗಲೇ ಇಲ್ಲ. ಕನಿಷ್ಠ ಅವನ ಹೃದಯದ ಬಾಗಿಲು ತಟ್ಟುವ ಅವಕಾಶವನ್ನು ಅವನು ಕಲ್ಪಿಸಿಕೊಡಲಿಲ್ಲ. ಸ್ವಲ್ಪ ದಿನ ಗಂಡನ ನಡವಳಿಕೆಯನ್ನು ಗಮನಿಸಿದವಳಿಗೆ ಎಲ್ಲೋ ಏನೋ ಸರಿಯಿಲ್ಲ ಎಂಬುದು ತಿಳಿದು ಹೋಗಿತ್ತು. ಅವನ ಮೊಬೈಲ್ ಚೆಕ್ ಮಾಡಿದವಳಿಗೆ ಮೀರಾ ಮತ್ತು ಮೋಹನ್ ನಡುವಿನ ಮೆಸೇಜ್ಗಳು, ಅವರಿಬ್ಬರ ಫೋಟೋ ಕಂಡು ವಿಷಯ ಸ್ಪಷ್ಟವಾಗಿತ್ತು. ಜೊತೆಗೆ ಅವನು ಪ್ರತಿ ತಿಂಗಳು 2ನೆಯ ಭಾನುವಾರ ಹೊರ ಹೋಗುವುದು ಅವಳಿಗೆ ಸಂದೇಹ ಮೂಡಿಸಿತ್ತು. ಒಮ್ಮೆ ಅವನನ್ನೇ ಹಿಂಬಾಲಿಸಿದವಳಿಗೆ ಸತ್ಯ ದರ್ಶನವಾಗಿತ್ತು. ತನ್ನ ಗಂಡ ದೂರದಿಂದ ಪ್ರೇಯಸಿಯನ್ನು ಕಣ್ತುಂಬಿಕೊಳ್ಳುವುದನ್ನು ಸೌಜನ್ಯನು ದೂರದಿಂದಲೇ ನೋಡಿ ಮನೆಗೆ ವಾಪಸ್ಸಾಗಿದ್ದಳು. 1-2 ಬಾರಿ ಅವರನ್ನು ಒಟ್ಟಿಗೆ ನೋಡಿದ್ದರೂ ಅವರಿಬ್ಬರು ಪ್ರೇಮಿಗಳೆಂಬ ಸಂದೇಹ ಅವಳಿಗೆ ಬಂದಿರಲಿಲ್ಲ. ವಿಷಯ ತಿಳಿದ ನಂತರ ಅವರಿಬ್ಬರ ಮಧ್ಯೆ ತಾನು ಬಂದೆ ಎಂದು ತಿಳಿದು ತುಂಬಾ ಚಡಪಡಿಸಿದಳು ಅವಳು. ತಾನು ಮದುವೆಗೆ ಒಪ್ಪಿಕೊಳ್ಳದೆ ಹೋಗಿದ್ದರೆ ಅವರಿಬ್ಬರಾದರೂ ಸುಖವಾಗಿರುತ್ತಿದ್ದರು. ಹೆಣ್ಣು ನೋಡುವುದಕ್ಕೆ ಬಂದಾಗ ಅವರ ಅನ್ಯಮನಸ್ಕತೆಯ ಬಗ್ಗೆ ನನಗೆ ತಿಳಿಯಲೇ ಇಲ್ಲ. ಮೊದಲೇ ಯೋಚಿಸಿದ್ದರೆ ಏನಾದರೂ ಮಾಡಬಹುದಿತ್ತು. ಆದರೆ ಈಗ ಕಾಲ ಮಿಂಚಿ ಹೋಗಿದೆ. ಬಿಟ್ಟು ಹೋಗುವುದಕ್ಕೂ ಸಾಧ್ಯವಿಲ್ಲ. 2 ಬಾರಿ ಹೃದಯಾಘಾತವಾಗಿರುವ ಅಪ್ಪ ಈ ಆಘಾತವನ್ನು ತಡೆಯಲಾರರು. ಹೇಗಾದರೂ ಮೋಹನ್ ಬಳಿ ಮಾತನಾಡಿ ಇದಕ್ಕೆಲ್ಲ ಏನಾದರೂ ಪರಿಹಾರ ಹುಡುಕಬೇಕು ಎಂದು ಯೋಚಿಸಿದರೂ ಅವನು ಮಾತಿಗೆ ಸಿಗುತ್ತಿರಲಿಲ್ಲ. ಅಗಲಿಡಿ ಕೆಲಸ ಮಾಡಿ ಬಂದವನು ರಾತ್ರಿ ಸೌಜನ್ಯ ಬರುವುದರೊಳಗೆ ನಿದ್ರೆಗೆ ಶರಣಾಗುತ್ತಿದ್ದ. 1-2 ಬಾರಿ ಹೇಗೂ ಅವನನ್ನು ಮಾತಿಗೆಳೆದರೂ ಅವನ ಹಾ ಹೂ ಇವೆರಡೇ ಶಬ್ದ ಕೇಳಿ ಅವಳು ಸುಮ್ಮನಾಗಿದ್ದಳು. ಒಟ್ಟಾರೆಯಾಗಿ ಪ್ರೀತಿಸಿದವನ ಜೊತೆಯಿದ್ದು ಪ್ರೀತಿಯಿಲ್ಲದೆ ಬದುಕುವ ಬದುಕಿಗೆ ಬರೋಬ್ಬರಿ 3 ವರ್ಷ ತುಂಬಿತ್ತು. ಸೌಜನ್ಯ, ತರಕಾರಿ ತಾಮಗಳೇ ಎಂದು ಪಾರ್ವತಿ ಕೂಗಿದ ಶಬ್ದಕ್ಕೆ ಹೆಚ್ಚೆತ್ತ ಸೌಜನ್ಯ ಲಘುಬಗೆಯಿಂದ ತರಕಾರಿ ಕೊಯ್ದು ತಂದಿದ್ದಳು. ಮಗ ಸೊಸೆಯ ಬಗ್ಗೆ ಎಲ್ಲ ತಿಳಿದಿದ್ದರೂ ಏನೂ ಮಾಡದ ಅಸಹಾಯಕಿ ಪಾರ್ವತಿ ಮಗನ ಸಂಸಾರ ಸರಿಯಿಲ್ಲ ಎಂದು ಅವರ ಮದುವೆಯಾಗಿ ಸ್ವಲ್ಪ ದಿನದಲ್ಲಿಯೇ ಹರಿದುಕೊಂಡಿದ್ದರು. ಸೊಸೆಯ ಬಳಿ ಕೇಳುವುದಕ್ಕೆ ಅವರಿಗೇನೋ ಅಳುಕು. ಎಲ್ಲ ವಿಷಯ ಗೊತ್ತಿದ್ದು ಮಗನಿಗೆ ಬೇರೆ ಮದುವೆ ಮಾಡಿಸಿ ಈ ಹೆಣ್ಣು ಮಗಳ ಬಾಳನ್ನು ನಾವು ಹಾಳು ಮಾಡಿದೆವಾ ಎಂಬ ಪಾಪ ಪ್ರಜ್ಞೆ ಅವರನ್ನು ಕಾಡುತ್ತಿತ್ತು. ಜೊತೆಗೆ ತಮ್ಮ ಸಂಸಾರದ ಗುಟ್ಟು ನಮಗೆಲ್ಲ ತಿಳಿದು ಹೋಗಿದೆ ಎಂಬುದು ಗೊತ್ತಾದರೆ ಅವಳು ಮುಂಚಿನಂತೆ ಸಹಜವಾಗಿ ಇರಲಾರಳು ಎಂದೆನಿಸಿದ ಪಾರ್ವತಿ ದೇವರ ಮೇಲೆ ಭಾರ ಹಾಕಿ ಸುಮ್ಮನಾಗಿ ಬಿಟ್ಟರು. ಹೀಗೆಯೇ ದಿನಗಳು ಸಾಗುತ್ತಿದ್ದವು. ಆದರೆ ಒಂದು ದಿನ ಅಪ್ಪನಿಗೆ ಹುಷಾರಿಲ್ಲ ಎಂದು ಮನೆಯ ಕೆಲಸದ ರವಿ ಫೋನ್ ಮಾಡಿದ್ದರಿಂದ ಅಪ್ಪನನ್ನು ನೋಡುವುದಕ್ಕೆ ಧಾವಿಸಿದಳು ಸೌಜನ್ಯ. 1-2 ದಿನ ಅಲ್ಲಿಯೇ ಉಳಿದು ಅಪ್ಪನ ಹಾರೈಕೆ ಮಾಡಿದಳು. ಸೌಜನ್ಯಗೆ ಫೋನ್ ಮಾಡಿ ತಂದೆಯ ಆರೋಗ್ಯ ವಿಚಾರಿಸಿದ ಪಾರ್ವತಿ ಮಾವನನ್ನು ನೋಡಿಕೊಂಡು ಬಾ ಎಂದು ಮಗನನ್ನು ಕಳಿಸಿದ್ದರು.
ಅಪ್ಪ ಯಾವುದೋ ಚಿಂತೆಯನ್ನು ಮನದಲ್ಲಿರಿಸಿಕೊಂಡು ಕೊರಗುತ್ತಿದ್ದಾರೆ ಎಂದು ಆಲೋಚಿಸಿದ ಸೌಜನ್ಯ ಅವರೊಂದಿಗೆ ಮಾತಿಗೆ ಮುಂದಾಗಿದ್ದಳು. ಅಪ್ಪ, ಏನು ಆಲೋಚನೆ ಮಾಡಿ ನಿಮ್ಮ ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದೀರಿ? ರವಿ ಕೂಡ ಅದನ್ನೇ ಹೇಳುತ್ತಾನೆ. ಅಪ್ಪಯ್ಯ ದಿನ ಯಾವುದೋ ಆಲೋಚನೆಯಲ್ಲಿರುತ್ತಾರೆ, ಊಟ ತಿಂಡಿಯೂ ಸರಿಯಾಗಿ ಮಾಡುವುದಿಲ್ಲ ಎಂದು. ಅಂಥ ಆಲೋಚನೆ ಏನಪ್ಪ ನಿನಗೆ? ಸೌಜನ್ಯ, ನಾನೇ ನನ್ನ ಕೈಯಾರೆ ನಿನ್ನ ಜೀವನ ಹಾಳು ಮಾಡಿಬಿಟ್ಟೆ ಮಗಳೇ. ನೀನು ಮೋಹನ್ನನ್ನು ಪ್ರೀತಿಸುತ್ತಿದ್ದೆ ಎಂದು ನನಗೆ ತಿಳಿದಿತ್ತು. ನಿನ್ನ ಮೊಬೈಲ್ನಲ್ಲಿ ಮೋಹನ್ ಫೋಟೋ ನೋಡಿದ್ದೆ ನಾನು. ಹಾಗಾಗಿ ಅವರು ಜಾತಕ ಕೂಡುತ್ತದೆ ಎಂದು ತಿಳಿಸಿದಾಗ ಇಂದೂ ಮುಂದೂ ಯೋಚಿಸದೆ ಒಪ್ಪಿಕೊಂಡು ಬಿಟ್ಟೆ. ಆದರೆ ಅವನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ ಮಗಳೇ. ಅವನು ಮೀರಾ ಎಂಬ ಹುಡುಗಿಯನ್ನು ಪ್ರೀತಿಸುತ್ತಿದ್ದನಂತೆ. ಹುಡುಗಿಯ ಮನೆಯಲ್ಲಿ ಮದುವೆಗೆ ಒಪ್ಪಿಕೊಳ್ಳದ ಕಾರಣ ಕೃಷ್ಣರಾಯರ ಒತ್ತಾಯದ ಮೇರೆಗೆ ನಿನ್ನ ಕೈ ಹಿಡಿದಿರುವುದು ಎಂದು ನನ್ನ ಸ್ನೇಹಿತರೊಬ್ಬರು ಹೇಳಿದರು. ಒಂದು ದಿನವೂ ನಿಮ್ಮ ನಡುವೆ ಗಂಡ ಹೆಂಡತಿಯ ಬಾಂಧವ್ಯ ಕಾಣಲಿಲ್ಲ ನಾನು ಹಿಡಿವಿಬಿಟ್ಟೆ ಮಗಳೇ. ನಾ ಮಾಡಿದ ತಪ್ಪು ಈಗ ನನ್ನನ್ನೇ ದಹಿಸುತ್ತಿದೆ ಎಂದು ಕಣ್ಣೀರಾದರು ವಿಶ್ವನಾಥ್ರವರು. ಅಪ್ಪ, ತಾಯಿ ಇಲ್ಲದೆ ಬೆಳೆದ ನನಗೆ ಕಂಬದ ಮನೆಯಲ್ಲಿ ತಾಯಿ ಸಿಕ್ಕಿದ್ದಾಳೆ. ತುಂಬು ಕುಟುಂಬ ಸಿಕ್ಕಿದೆ. ದೇವರ ಕರುಣೆ ಇದ್ದರೆ ಗಂಡನ ಪ್ರೀತಿಯೂ ಸಿಗಬಹುದು. ಇದಕ್ಕೆಲ್ಲ ನೀನು ತಲೆ ಕೆಡಿಸಿಕೊಳ್ಳಬೇಡ ಎಂದು ತಂದೆಯನ್ನು ಸಮಾಧಾನಿಸಿ ಎದ್ದು ನಡೆದಳು. ಆ ಸಮಯಕ್ಕೆ ಸರಿಯಾಗಿ ಅಮ್ಮನ ಒತ್ತಾಯದ ಮೇರೆಗೆ ಬಂದಿದ್ದ ಮೋಹನ್ ಅಪ್ಪ ಮಗಳ ಸಂಭಾಷಣೆಗೆ ಕಿವಿಯಾಗಿದ್ದ. ಸೌಜನ್ಯ ಕಾಲೇಜ್ ದಿನಗಳಿಂದಲೂ ತನ್ನನ್ನು ಪ್ರೀತಿಸುತ್ತಿದ್ದಳು ಎಂಬ ಸಂಗತಿಯನ್ನು ಅವನಿಗೆ ಜೀರ್ಣಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. 3 ವರ್ಷದ ಜೀವನ ಕಣ್ಣೆದುರಿಗೆ ಬಂದಿತ್ತು. ಮದುವೆಯಾಗಿ ಬಂದ ದಿನದಿಂದಲೂ ಅವಳೊಡನೆ ಒಂದೇ ಒಂದು ಮಾತನಾಡದಿದ್ದರೂ ತನ್ನ ಕರ್ತವ್ಯಕ್ಕೆ ಎಲ್ಲಿಯೂ ಚ್ಯುತಿ ಬರದಂತೆ, ಮನೆಯಲ್ಲಿ ಯಾರಿಗೂ ನಮ್ಮ ಸಂಸಾರದ ಗುಟ್ಟು ತಿಳಿಯದಂತೆ ಕಾಪಾಡಿಕೊಂಡು ಬಂದಳಲ್ಲ. ಒಂದು ದಿನವೂ ಅವಳ ಮೊಗದ ನಗು ಮಾಸಿರುವುದು ನಾನು ಕಾಣಲಿಲ್ಲ. ರಾತ್ರಿ ಅದೆಷ್ಟು ಅಳುತ್ತಿದ್ದಳು. ನನ್ನ ದುಃಖವೇ ಹೆಚ್ಚು ಎಂದುಕೊಂಡಿದ್ದವನಿಗೆ ಪಕ್ಕದಲ್ಲಿಯೇ ಇರುತ್ತಿದ್ದ ಮಡದಿಯ ದುಃಖ ಕಾಣಲಿಲ್ಲ. ಅವಳಿಗೂ ಆಸೆ ಆಕಾಂಕ್ಷೆಗಳಿವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನಡೆದುದರಲ್ಲಿ ಅವಳದ್ದೇನು ತಪ್ಪಿತ್ತು? ಯಾರದ್ದೋ ತಪ್ಪಿಗೆ ಶಿಕ್ಷೆ ಮಾತ್ರ ಇವಳ ಪಾಲಾಯಿತು. ಯೋಚಿಸುತ್ತಿದ್ದವನ ಮನಸ್ಸು ಘಾಸಿಗೊಂಡಿತ್ತು. ಇದ್ಯಾಕೆ ಇಲ್ಲಿ ಕುಳಿತಿದ್ದೀರಿ ಮೋಹನಪ್ಪ ಎಂದು ರವಿ ಕೇಳಿದ ಮಾತಿಗೆ ಎಚ್ಚೆತ್ತ ಮೋಹನ್, ಬಿಸಿಲಿನಲ್ಲಿ ಬಂದೆನಲ್ಲ ರವಿ, ಹಾಗೆಯೇ ಸ್ವಲ್ಪ ಹೊತ್ತು ಕುಳಿತು ಸುಧಾರಿಸಿಕೊಳ್ಳುತ್ತಿದ್ದೆ ಎಂದ. ಮನದೊಡೆಯನ ಧ್ವನಿ ಕೇಳುತ್ತಿದ್ದಂತೆ ನೀರಿನ ತಂಬಿಗೆ ಹಿಡಿದೇ ಹೊರ ಬಂದಿದ್ದಳು ಸೌಜನ್ಯ. ಅದೇ ಮಾಸದ ಮುಗುಳ್ನಗೆ ಮೊಗದಲ್ಲಿ. ಅಚಾನಕ್ಕಾಗಿ ಗಂಡ ಬಂದಿರುವ ಸಂತೋಷವು ಕಣ್ಣಲ್ಲಿ ಹೆಣುಕಿತ್ತು. ಅವನಿಗೆ ಕಾಲಿಗೆ ನೀರು ಕೊಟ್ಟು ಅಡಿಗೆ ಮಾಡುವುದಕ್ಕೆ ಸಾಗಿದಳು. ಮೋಹನ್ ಹೊಳ ಬಂದು, ಹೇಗಿದ್ದೀರಾ ಮಾವ ಎಂದು ಮಾವನನ್ನು ವಿಚಾರಿಸಿದನು. ಹೀಗಿದ್ದೀನಿ ಮೋಹನ್ ಎಂದು ಒಂದು ಕ್ಷಣ ಸುಮ್ಮನಾದವರು, ಮೋಹನ್, ದಯವಿಟ್ಟು ನನ್ನ ಮಗಳನ್ನು ಕೈಬಿಡಬೇಡ. ತಾಯಿ ಇಲ್ಲದ ಕೂಸು. ಈಗ ನಾನು ಅವಳನ್ನು ಬಿಟ್ಟು ಹೋದರೆ ಅವಳಿಗೆ ಯಾರು ಗತಿ? ನಾನು ಹೆಚ್ಚು ದಿನ ಬದುಕುವುದಿಲ್ಲ. ದಯವಿಟ್ಟು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ನನಗೆ ಮಾತು ಕೊಡು ಎಂದು ಕೈಚಾಚಿದರು. ಮಾವನಿಗೆ ಏನು ಉತ್ತರಿಸುವುದು ಎಂದು ಗೊಂದಲದಲ್ಲಿದ್ದ ಮೋಹನ್ ಏನಾದರೂ ಹೇಳಬೇಕು ಎನ್ನುವಷ್ಟರಲ್ಲಿ ವಿಶ್ವನಾಥ್ರವರ ಶರೀರ ನಿಶ್ಚಲವಾಗಿತ್ತು. ಉಸಿರು ನಿಂತು ಹೋಗಿತ್ತು. ಚಾಚಿದ್ದ ಕೈ ದೊಪ್ಪೆಂದು ಕೆಳಗೆ ಬಿದ್ದಿತ್ತು. ಮಾವ, ಏನಾಯ್ತು ಎಂದು ಮೋಹನ್ ಕೂಗಿದ ಶಬ್ದಕ್ಕೆ ಓಡಿ ಬಂದಳು ಸೌಜನ್ಯ. ಅವಳು ಬರುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಅಪ್ಪ ಇನ್ನಿಲ್ಲ ಎಂಬುದನ್ನು ಅವಳಿಂದ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಅಪ್ಪನನ್ನು ತಬ್ಬಿಡಿದು ಮನಸ್ಸೋ ಇಚ್ಛೆ ಹತ್ತಳು. ಮೋಹನ್ ಫೋನ್ ಮಾಡಿ ಮನೆಗೆ ವಿಷಯ ತಿಳಿಸಿದ. ತಕ್ಷಣ ಧಾವಿಸಿ ಬಂದಿದ್ದರು ಎಲ್ಲರೂ. ಮುಂದಿನ ಕಾರ್ಯಕ್ರಮಗಳನ್ನೆಲ್ಲ ಮೋಹನ್ನೇ ನೆರವೇರಿಸಿದ್ದ. 13 ದಿನದ ತನಕ ಮಡದಿಯ ಜೊತೆಗೆ ಅಲ್ಲೇ ಇದ್ದು ಮಾವನ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿದ. ಸದ್ಯಕ್ಕೆ ತೋಟ ಗದ್ದೆಯ ಕೆಲಸಗಳನ್ನೆಲ್ಲ ರವಿಗೆ ವಹಿಸಿ ಆಗಾಗ ಬಂದು ನೋಡುವುದಾಗಿ ತಿಳಿಸಿ ಮಡದಿಯನ್ನು ಕರೆದುಕೊಂಡು ಕಂಬದ ಮನೆಗೆ ವಾಪಸ್ಸಾದ. ದಿನಗಳು ಸಾಗಿದವು. ಸೌಜನ್ಯ ಮಂಕು ಹಿಡಿದವಳಂತೆ ಕೂತಿರುತ್ತಿದ್ದಳು. 3 ವರ್ಷಗಳ ಕಾಲ ಮಡದಿಯ ನಗುಮುಗವನ್ನೇ ಕಂಡಿದ್ದ ಮೋಹನ್ಗೆ ಅವಳ ಬಾಡಿದ ಮುಖ ಕಂಡಾಗಲೆಲ್ಲ ಮನದಲ್ಲೇನೋ ವೇದನೆಯಾಗುತ್ತಿತ್ತು. ಅವಳ ತಂದೆಯ ಸಾವಿಗೆ ಪರೋಕ್ಷವಾಗಿ ತಾನೇ ಕಾರಣನಾದೆ ಎಂಬ ಪಾಪಪ್ರಜ್ಞೆ ಅವನನ್ನು ದಹಿಸುತ್ತಿತ್ತು. ಈಗೀಗ ಅವಳೊಡನೆ ಮಾತನಾಡಿ ದುಃಖ ಮನಿಸುವ ಪ್ರಯತ್ನ ಮಾಡುತ್ತಿದ್ದ. ಹೆಂಡತಿಯ ಒಳ್ಳೆಯ ಗುಣ, ಸಹನೆ ಎಲ್ಲವೂ ಅವನ ಅರಿವಿಗೂ ಬರುತ್ತಿತ್ತು. ಮನೆಯವರೆಲ್ಲರ ಪ್ರೀತಿಯಿಂದ ಸುಧಾರಿಸಿಕೊಂಡ ಸೌಜನ್ಯ ಮತ್ತೆ ತನ್ನ ದಿನಚರಿಗೆ ಒಗ್ಗಿಕೊಂಡಳು. ಜೊತೆಗೆ ತನ್ನ ಜೀವನದ ಬಗ್ಗೆ ಒಂದು ಆಲೋಚನೆಯೂ ಅವಳನ್ನು ತುಂಬಾ ಕಾಡುತ್ತಿತ್ತು. ಇಷ್ಟು ದಿನ ಅಪ್ಪನಿಗಾಗಿ ಮೋಹನ್ಗೆ ಇಷ್ಟವಿಲ್ಲದ ಈ ಸಂಬಂಧದಲ್ಲಿ ನಾನು ಬಂದಿಯಾಗಿದ್ದೆ. ಈಗ ಅಪ್ಪನೂ ಇಲ್ಲ.
ಆಗಿದ್ದ ಮೇಲೆ ಮೋಹನ್ ಜೊತೆ ಮಾತನಾಡಿ ಇದಕ್ಕೆ ಮುಕ್ತಿ ಕೊಡುವುದು ಒಳಿತು. ಅವರಾದರೂ ನೆಮ್ಮದಿಯಾಗಿರಲಿ. ಹೇಗೂ ನಮ್ಮ ಮದುವೆಯ 4ನೇ ವಾರ್ಷಿಕೋತ್ಸವ ಹತ್ತಿರದಲ್ಲಿಯೇ ಇದೆ. ಇನ್ನು 2 ತಿಂಗಳು ಅಷ್ಟೆ. ಆ ದಿನವೇ ಅವರನ್ನು ಈ ಒಲ್ಲದ ಬಂಧದಿಂದ ಮುಕ್ತಗೊಳಿಸುತ್ತೇನೆ. ಮನೆಯವರಿಗೆಲ್ಲ ಬೇಜಾರಾಗಬಹುದು. ಆದರೆ ಮೋಹನ್ ಖುಷಿಗೆ ಎಲ್ಲರೂ ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾರೆ ಎಂದು ಯೋಚಿಸಿದವಳು ತನ್ನ ಮುಂದಿನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಸಜ್ಜಾದಳು. ಮಾರನೆಯ ದಿನವೇ ತೀರ್ಥಹಳ್ಳಿಗೆ ಹೋಗಿ ವಕೀಲರನ್ನು ಭೇಟಿ ಮಾಡಿ ವಿಚ್ಛೇದನ ಪತ್ರ ಸಿದ್ಧಪಡಿಸುವುದಕ್ಕೆ ಹೇಳಿ ಬಂದಳು. ಆ ದಿನವೇ ಮೋಹನ್ಗೆ ವಿಚ್ಛೇದನ ಪತ್ರದ ಸುದ್ದಿ ತಲುಪಿತ್ತು. ಏಕೆಂದರೆ ಆ ವಕೀಲ ಮೋಹನ್ ಗೆಳೆಯನೇ ಆಗಿದ್ದ. ಅದು ಸೌಜನ್ಯಗೆ ತಿಳಿದಿರಲಿಲ್ಲ ಅಷ್ಟೆ. ಸೌಜನ್ಯ ವಿಚ್ಛೇದನ ನೀಡುವುದಕ್ಕೆ ಸಿದ್ಧಳಾಗಿದ್ದಾಳೆ ಎಂದು ತಿಳಿದ ತಕ್ಷಣ ಮೋಹನ್ ಮನಸ್ಸು ಗೊಂದಲಕ್ಕೆ ಬಿದ್ದಿತು. ಯಾಕೋ ಅವಳು ದೂರಾಗುವ ವಿಷಯವನ್ನು ಒಪ್ಪಿಕೊಳ್ಳುವುದಕ್ಕೆ ಮನ ಹಿಂಜರಿದಿತ್ತು. ಆ ದಿನದಿಂದ ಅವಳನ್ನು ಮತ್ತೂ ಹೆಚ್ಚಾಗಿ ಗಮನಿಸುವುದಕ್ಕೆ ಪ್ರಾರಂಭಿಸಿದ ಅವನಿಗರಿವಿಲ್ಲದೆಯೇ ಮನ ಅವಳೆಡೆಗೆ ಜಾರುತ್ತಿತ್ತು. 2 ತಿಂಗಳು ಸದ್ದಿಲ್ಲದಂತೆ ಕಳೆದು ಹೋಗಿತ್ತು. ತಿಂಗಳ 2ನೆಯ ಭಾನುವಾರ ಅದು. ಬೆಳಗ್ಗೆಯ ಮೀರಾಳಿಗೆ ಮೆಸೇಜ್ ಮಾಡಿ ಸಿಗುವಂತೆ ಹೇಳಿದ್ದ ಮೋಹನ್ ಲಘುಬಗೆಯಿಂದ ತಯಾರಾಗಿ ತೀರ್ಥಹಳ್ಳಿಗೆ ಧಾವಿಸಿದ. ಮೀರಾಳನ್ನು ಭೇಟಿಯಾಗುವುದಕ್ಕೆ ಹೋಗುತ್ತಿದ್ದಾನೆ ಎಂದು ತಿಳಿದಿದ್ದ ಸೌಜನ್ಯಾಳ ಹೃದಯ ಚಡಪಡಿಸಿತ್ತು. ಹೇಗಿದ್ದರೂ ಮುಂದೆ ಅವರಿಬ್ಬರೇ ತಾನೇ ಒಟ್ಟಿಗೆ ಬಾಳಬೇಕಾಗಿರುವುದು. ಮಧ್ಯದಲ್ಲಿ ಬಂದಿದ್ದು ತಾನು, ಮಧ್ಯದಲ್ಲಿಯೇ ಬಿಟ್ಟು ಹೋಗಬೇಕು ಎಂದು ತನ್ನನ್ನು ಸಂಭಾಳಿಸಿಕೊಂಡು ತನ್ನ ಬಟ್ಟೆ ಬರೆ ಪ್ಯಾಕ್ ಮಾಡುವುದಕ್ಕೆ ಸಿದ್ಧಳಾದಳು. 4 ವರ್ಷಗಳ ನಂತರ ತನ್ನೆದುರಿಗೆ ಬಂದವನನ್ನು ಕಂಡು ಮೀರಾಳ ಕಣ್ಣು ತುಂಬಿ ಬಂದಿದ್ದವು. ಎಷ್ಟೋ ಹೊತ್ತಿನ ಮೌನದ ನಂತರ ಮಾತು ಪ್ರಾರಂಭಿಸಿದ್ದ ಮೋಹನ್. ಮೀರಾ, ನಾನು ನಿನ್ನನ್ನು ಪ್ರೀತಿಸಿದ್ದು ಸುಳ್ಳಲ್ಲ. ಆದರೆ ನಾವಿಬ್ಬರು ಜೊತೆ ಇರುವುದನ್ನು ಪಡೆದುಕೊಂಡು ಬಂದಿರಲಿಲ್ಲ. ಯಾರದ್ದೋ ದ್ವೇಷಕ್ಕೆ ನಮ್ಮ ಪ್ರೀತಿ ನಲುಗಿತು. ಆದರೆ ಈಗ ಸೌಜನ್ಯಗೂ ಅದೇ ನೋವು ಕೊಡುವುದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ನನ್ನನ್ನು ತುಂಬಾ ಪ್ರೀತಿಸುತ್ತಿದ್ದಾಳೆ ಅವಳು. ಈ 4 ವರ್ಷ ಅವಳು ನೋವು ಅನುಭವಿಸಿರುವುದೇ ಸಾಕು. ಇನ್ಮುಂದೆ ಅವಳಿಗೆ ನಿಜವಾದ ಅರ್ಥದಲ್ಲಿ ಗಂಡನಾಗಿ ಅವಳ ಸುಖ ದುಃಖದಲ್ಲಿ ಪಾಲುದಾರನಾಗಬೇಕು ಎಂದುಕೊಂಡಿದ್ದೇನೆ ಎಂದು ಹೇಳಿ ಮೀರಾಳ ಮುಖ ನೋಡಿದ. ನಿಜ ಮೋಹನ್, ನಾನು ಅದನ್ನೇ ಹೇಳಬೇಕೆಂದುಕೊಂಡಿದ್ದೆ. ತುಂಬಾ ಒಳ್ಳೆಯ ಹೆಣ್ಣುಮಗಳು ಅವಳು. ಅವಳೊಂದಿಗೆ ನಿನ್ನ ಜೀವನ ಸುಖವಾಗಿರಲಿ. ನನಗೆ ಯಾವ ಬೇಜಾರೂ ಇಲ್ಲ. ನೀನು ಚೆನ್ನಾಗಿರಬೇಕೆಂಬುದೇ ನನ್ನ ಆಸೆ ಮೋಹನ್. ಎಲ್ಲರನ್ನೂ ಹೆದರಿಸಿ ನಾವು ಮದುವೆಯಾಗಿದ್ದರೂ ನಾವು ಸುಖವಾಗಿರುವುದಕ್ಕೆ ಸಾಧ್ಯವಿರಲಿಲ್ಲ. ಮನೆಯವರನ್ನು ನೋಯಿಸಿದ ಕೊರಗು ನಮ್ಮನ್ನು ಸುಡುತ್ತಲೇ ಇರುತ್ತಿತ್ತು. ನಾನು ಕೂಡ ಮದುವೆಯಾಗುವ ನಿರ್ಧಾರ ಮಾಡಿದ್ದೇನೆ. ನನ್ನಿಂದಾಗಿ ಮನೆಯವರೆಲ್ಲರೂ ನೋವು ತಿಂದಿದ್ದು ಸಾಕು. ನನ್ನ ಮದುವೆಯಾಗದ ಹೊರತು ಅಣ್ಣ ತಾನೂ ಮದುವೆಯಾಗುವುದಿಲ್ಲ ಎಂದು ಕುಳಿತಿದ್ದಾನೆ. ನನ್ನೊಬ್ಬಳ ದುಃಖಕ್ಕಾಗಿ ಅವರೆಲ್ಲರ ಸುಖ ಬಲಿ ಕೊಡುವುದು ಯಾವ ನ್ಯಾಯ ಹೇಳು? ಪಾಲಿಗೆ ಬಂದಿದ್ದು ಪಂಚಾಮೃತ. ಬಂದಿದ್ದನ್ನು ಬಂದಂತೆಯೇ ಹೆದರಿಸುವುದು ಜಾಣತನ. ಹೇಗೂ ನಮ್ಮ ದಾರಿಗಳು ಕವಲೊಡೆದು ವರ್ಷಗಳೇ ಕಳೆದಿವೆ. ಆ ದಾರಿಗಳು ಮತ್ತೆಂದೂ ಕೂಡದಿರಲಿ ಎಂದವಳು ಅಲ್ಲಿಂದ ಎದ್ದಳು. ಅವಳ ಮಾತು ಕೇಳಿ ಮೋಹನ್ನು ನಿರಾಳನಾಗಿದ್ದ. ಅವಳಿಗೂ ಮುಂದಿನ ಜೀವನಕ್ಕೆ ಶುಭ ಹಾರೈಸಿ ಮನೆ ಕಡೆಗೆ ಹೆಜ್ಜೆ ಹಾಕಿದ. ಅವನನ್ನು ಕಳಿಸಿಕೊಟ್ಟ ನಂತರ ಮೀರಾಳ ದುಃಖದ ಕಟ್ಟೆ ಹೊಡೆದಿತ್ತು. ತನ್ನ ಜೀವವೆಂಬಂತೆ ಪ್ರೀತಿಸಿದವನನ್ನು ಬಿಟ್ಟು ಜೀವನ ಸವಿಸುವುದಕ್ಕೆ ಹೊರಟಿದ್ದಳು. ಮೀರಾ ಎಂದಿದ್ದರೂ ಮೋಹನ್ ಪ್ರೇಯಸಿ ಮಾತ್ರ. ಮಡದಿಯ ಸ್ಥಾನ ಎಂದಿದ್ದರೂ ಸೌಜನ್ಯಾಗೆ. ಆ ಹಕ್ಕನ್ನು ಸೌಜನ್ಯಾಳಿಂದ ಯಾರೂ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ದೇವರೇ, ಜಗತ್ತಿನ ಎಲ್ಲಾ ಸುಖವನ್ನು ನನ್ನ ಮೋಹನ್ಗಾಗಿ ನೀಡಿಬಿಡು, ಅಷ್ಟೇ ಸಾಕು, ನನಗಿನ್ನೇನು ಬೇಡ ಎಂದು ದೇವರಲ್ಲಿ ಬೇಡಿಕೊಂಡು ಮನೆಗೆ ನಡೆದಳು. ಇತ್ತ ತೀರ್ಥಹಳ್ಳಿಯಲ್ಲಿ ಮನೆಗೆ ಬರುತ್ತಿದ್ದ ಮೋಹನ್ಗೆ ಮದುವೆಯಾಗಿ ಇಷ್ಟು ವರ್ಷದ ನಂತರ ಮೊದಲ ಬಾರಿಗೆ ತನ್ನ ಮದುವೆಯ ವಾರ್ಷಿಕೋತ್ಸವದ ನೆನಪಾಗಿತ್ತು. ತನ್ನ ಮನದ ಭಾವನೆ ತಿಳಿಸುವುದಕ್ಕೆ ಇದಕ್ಕಿಂತ ಒಳ್ಳೆಯ ಸಂದರ್ಭ ಬೇಕೆ ಎಂದು ಆಲೋಚಿಸಿದವನ ಮೊಗದಲ್ಲಿ ಮುಗುಳ್ನಗು ಮೂಡಿತ್ತು. ಅಲ್ಲಿಯೇ 2 ಮೊಳ ಮಲ್ಲಿಗೆ ಹೂವು ಖರೀದಿಸಿ ಹೊರಟಿದ್ದ. ಗಡಿಬಿಡಿಯಿಂದ ಮನೆಗೆ ಬಂದವನು ಮಹಡಿಯ ತನ್ನ ಕೋಣೆಗೆ ಸಾಗಿದ. ಅಲ್ಲಿ ಅವನಿಗೆ ಕಂಡಿದ್ದು ತನ್ನ ಪ್ಯಾಕಿಂಗ್ ಮುಗಿಸಿ ಕಿಟಿಕಿಯಿಂದಾಚೆಗೆ ದಿಟ್ಟಿಸುತ್ತಾ ಕಣ್ಣೀರು ಹರಿಸುತ್ತಿದ್ದ ಮಡದಿ. ಅವನ ಮನ ವಿಲಿವಿಲ ಒದ್ದಾಡಿತು. ಹತ್ತಿರ ಹೋಗಿ ಅವಳ ಬಳಿ ನಿಂತು ತಾನು ತಂದಿದ್ದ ಹೂವನ್ನು ಅವಳ ಜಡೆಗೆ ಮುಡಿಸಿ, ಸೌಜನ್ಯ ಎಂದು ಮೆಲುವಾಗಿ ಕರೆದ. ತಕ್ಷಣ ಹೆಚ್ಚೆತ್ತವಳು ಪಕ್ಕದಲ್ಲಿ, ಅದರಲ್ಲೂ ಅಷ್ಟು ಸನಿಹದಲ್ಲಿ ನಿಂತ ಗಂಡನನ್ನು ನೋಡಿ ದಂಗಾಗಿದ್ದಳು ಸೌಜನ್ಯ. ಅವನ ಕಣ್ಣಲ್ಲಿ ತನ್ನೆಡೆಗೆ ಒಲವಿನ ಭಾವ. ಇದು ನಿಜವಾ? ಮುಡಿಯಲ್ಲಿ ಕಂಪು ಬೀರುತ್ತಿರುವ ಮಲ್ಲಿಗೆ ಹೌದು ಎಂದು ಹೇಳಿತ್ತು. ಒಂದು ಕ್ಷಣ
ಏನಾಗುತ್ತಿದೆ ಎಂಬುದೇ ಅವಳ ಅರಿವಿಗೆ ಬರಲಿಲ್ಲ. ಅವನನ್ನೇ ನೋಡಿಕೊಂಡು ನಿಂತವಳನ್ನು ಮೃದುವಾಗಿ ಆಲಂಗಿಸಿ ಹಣೆಗೊಂದು ಪ್ರೀತಿಯ ಮುತ್ತಿಟ್ಟಿದ್ದ. ಅವನ ಬೆಚ್ಚನೆಯ ಮುತ್ತು, ಹಿತವಾದ ಆಲಿಂಗನ ಅವಳ ಎಲ್ಲಾ ಪ್ರಶ್ನೆಗಳಿಗೆ ಗೊಂದಲಗಳಿಗೆ ಉತ್ತರ ಹೇಳಿತ್ತು. ಅವನು ಆಗಷ್ಟೇ ಮುಡಿಸಿದ ಮಲ್ಲಿಗೆ ಮಾಲೆ ರೂಮಿನ ತುಂಬ ಪ್ರೀತಿಯ ಕಂಪು ಚೆಲ್ಲಿ ನಗುತ್ತಿತ್ತು. ಮೀರಾನ ತೊರೆದನೆ ಮೋಹನ್. ಇನ್ನಿವ ಸೌಜನ್ಯಗೆ ಸ್ವಂತವಾ? ಮೀರಾಳನ್ನು ತೊರೆದು ಸೌಜನ್ಯಾಳ ಅಂತರಂಗ ಪ್ರವೇಶಿಸಿದ ಮೋಹನ್ ಬದುಕಿನಲ್ಲಿ ಪ್ರೇಮ ಪರ್ವದ ಹೊಸ ಅಧ್ಯಾಯ ಪ್ರಾರಂಭವಾಗಿತ್ತು. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.